an entry. ಈಗ ಮಂಗಳೂರು ತಂಡ ಬರ್ತಾ ಇದೆ. ಮಂಗಳೂರಲ್ಲಿ ಮೀನು ಹಿಡಿಯೋದೇನು, ನನಗೆ ಬಾಲ್ ಹಿಡಿತೀನಿ ಕ್ಯಾಚ್ ಹಿಡಿತೀನಿ ಅಂತ ನಿಂತಿರುವಂತ ಫುಲ್ ಜೋಶಲ್ಲಿ ಬರ್ತಾ ಇದೆ. ಇದು ನಮ್ಮ ಒಂದು ಅನ್ಸುತ್ತ. ಏನಂತೀರ ಸರ್? ಅಲ್ಲ ಜಗಪ್ಪ ಸುಮ್ಮನೆ ಹೆಣ್ಮಕ್ಳನ್ನ ನೋಡ್ತಾ ನಿಂತ್ಬಿಟ್ರೆ ಮಾತಾಡ್ತಲ್ಲ ನೀವು. ಜಗಪ್ಪ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದ್ದಾರೆ ಅಂದ್ರೆ ಮಂಗಳೂರು ಟೀಮ್ ಅಲ್ಲಿ ಜಗಪ್ಪ ಅವ್ರ ವೈಫ್ ಇದ್ದಾರೆ, ಸುಷ್ಮಾ ಗೌಡ ಅವರು. ಅದಕ್ಕೆ ಬಂದಿದ್ದೀರಾ ಕಾಮೆಂಟ್ರಿ ಬಾಕ್ಸ್. ಆಕ್ಚುಲಿ ಸರ್ ಮನೆಯಲ್ಲಿ ನನಗೆ ಹೆಂಗ್ ಹೊಡಿತಾಳೋ ಹಂಗೆ ಇಲ್ಲಿ ಬ್ಯಾಟಿಂಗ್ ಅಲ್ಲಿ ಹೊಡಿತೀನಿ ಅಂತ ಬಂದಿದ್ದಾಳೆ. ಇನ್ನೊಂದ್ಸತಿ ರಿಪೀಟ್ ಮಾಡಿ. ಇಲ್ಲ ಸರಿ ಸರ್, ಬಾಯ್ ತಪ್ಪು ಹೇಳ್ಬಿಟ್ಟೆ. ಅದ್ಭುತವಾಗಿ ಆಡಿ, ಗೆಲ್ತಾ ಇದ್ರು ಪರವಾಗಿಲ್ಲ, ನಾವು ಮಾತ್ರ ಜೋಶಲ್ಲಿ ಇರ್ಬೇಕು. ನಮ್ಮ ಟೀಮ್ ಹೆಸರೇ ಗೆಲುವು. ಕಪ್ಪು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಸರ್, ಇಲ್ಲಿ ಕೂತಿರೋರು ಮನಸ್ಸು ಗೆಲ್ಲೋದು ನಮ್ಗೆ ಇಂಪಾರ್ಟೆಂಟ್. ಅದು ನಮ್ಮ ಟೀಮಿನ ಒಂದು ಸ್ಟ್ರೆಂತ್, ಅದು ನಮ್ಮ ಟೀಮಿನ ಒಂದು ಧ್ಯೇಯ ಅಂತ ಹೇಳ್ಕೊಂಡು ನಮ್ಮ ಮಂಗಳೂರು ಟೀಮ್ ಬರ್ತಾ ಇದೆ. ನೋಡಿ ನೋಡಿ ಆ ಜೋಶ್ ನೋಡಿ, ಕೈ ಜೋಡಿಸ್ತಾ ಇರೋದು. ಎಲ್ರಿಗೂ ಧರ್ಮಸ್ಥಳದ ಬಸ್ ಇದೆ ಸಂಜೆ. ಮಾತಾಡಿ ಓಪನರ್ಸ್ ಬರ್ತಾ ಇದ್ರೆ ಬೆಳಗಾವಿಯ ಓಪನರ್ಸ್. ಬೆಳಗಾವಿ ಕುಂದ, ನಾನು ಇವತ್ತು ಇವ್ರನ್ನ ಕೊಂದೇ ತೀರ್ತೀನಿ ಅನ್ನೋ ಒಂದು ಜೋಶಲ್ಲಿ ಬರ್ತಾ ಇದೆ ಬ್ಯಾಟ್ ತಗೊಂಡು. ಅದೊಂದು ಬಾಳೆ ಬರ್ತಿದಂಗೆನೆ ಸ್ಕ್ರೀಸ್ ಅಲ್ಲಿ ನೋಡಿ ಸರ್, ಅಳತೆ ತೆಗೆದು ಒಂದು ಗೀಟ್ ಹಾಕಿದ್ದಾರೆ. ಈ ಹಾಕಿರೋ ಗೆರೆ ಎಲ್ಲ ನಂದು ಅಂತ ಫುಲ್ ಜೋಶಲ್ಲಿ ಬ್ಯಾಟಿಂಗ್ ಅಲ್ಲಿ ನಿಂತಿದ್ದಾರೆ ಮೇಡಮ್. ಅಮೃತ ವಿರಾಜ್ ಮತ್ತು ಕವಿತಾ ಗೌಡ ಅವರು ಸ್ಕ್ರೀಸ್ ಅಲ್ಲಿ ನಿಂತಿದ್ದಾರೆ. ಏನೋ ಗುಸು ಮಾತು, ಆ ನಗುವಲ್ಲೇ ಗೊತ್ತಾಗ್ತಾ ಇದೆ ನಾವು ಹೊಡಿತೀವಿ. ಅಂಕಲ್ ನುಡಿತೀನಿ ಸುಬ್ಬಿ ಅನ್ನಂಗೆ ಈಗ ಬೌಲರ್ಗೆ ಹೊಡಿತೀನಿ ಸುಬ್ಬಿ ಅಂತ ಮಾತಾಡ್ತಾ ಇದ್ದಾರೆ. ಏನು ಕಣ್ಣು ಸಣ್ಣ ಕಪಟ ಒಟ್ಟು ಬರ್ತಾ ಇದಾರೆ ಇಬ್ರು. ಏನು ಗುರುವಾರ ಸಂಘ ಚೀಟಿ ಕಟ್ಟಿದ ಇಲ್ವಾ ಅಂತ ಏನು ಅದಲ್ವಾ? ಓಕೆ, ಈ ಮ್ಯಾಚಿನ ಸಿನಾರಿಯೋ ನೀವು ಅರ್ಥ ಮಾಡ್ಕೋಬೇಕೇನಪ್ಪ ಅಂದ್ರೆ, ಇನ್ ಕೇಸ್ ಮಂಗಳೂರು ಗೆದ್ರು ಅಂತ ಹೇಳಿದ್ರೆ ಅವಾಗ ಚಿತ್ರದುರ್ಗಗೆ ಚಾನ್ಸ್ ಇದೆ ಕ್ವಾಲಿಫೈ ಆಗೋದಕ್ಕೆ. ಬಟ್ ಈ ಪಂದ್ಯ ಬೆಳಗಾವಿ ಗೆದ್ರು ಅಂದ್ರೆ ಅವರು ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸ್ಗೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂದ್ರೆ, ಈ ಪಂದ್ಯ ಆದ ಮೇಲೇನೆ ಡಿಸೈಡ್ ಆಗೋದು ಯಾರು ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸ್ಗೆ ಅಂತ. ಸೂಪರ್ ಸರ್, ಈಗ ಹೇಳಿದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಸರ್. ಇಲ್ಲ ಅಂದ್ರೆ ನಮ್ಮ ಮಂಗಳೂರವರು ನಾವೇ ಇದು ಫೈನಲ್ ಮ್ಯಾಚು ಅಂತ ಫುಲ್ ಜೋಶಲ್ಲಿದ್ರು. ನೀವು ಈಗ ಕ್ಲಾರಿಟಿ ಕೊಟ್ಟಿದ್ರೆ ಇವಾಗ ನೋಡಿ ಎಲ್ಲರಲ್ಲೂ ಒಂದು ಕಾತುರತೆ. ಈಗ ಫೀಲ್ಡರ್ ಸೆಟ್ ಮಾಡ್ಕೊತಾ ಇದ್ದಾರೆ ಸರ್. ಅವಳು ನಮ್ಮ ವೈಫು ಸರ್, ಅವಾಗ ಅವಳು ಹೆಸರು ಹೇಳ್ಬೇಕಂತೆ. ಕೀಪರ್ ಸರ್ ಅವಳು ಸುಷ್ಮಾ ಗೌಡ. ನೀವು ಜಪ ಮಾಡಿ, ನಾವು ಕಾಮೆಂಟ್ರಿ ಮಾಡ್ತೀವಿ. ಓಕೆ ಸರ್, ಓಕೆ. ಈಗ ಜಪ ಮಾಡ್ತಾ ಇರ್ತೀನಿ. ಈಗ ಒಳ್ಳೆ ಆರಂಭ. ನೀತು ಜ್ಞಾಪಕ ಇರಲಿ, ಮಂಗಳೂರಿನ ನಾಯಕಿ ಲೀಡಿಂಗ್ ಫ್ರಮ್ ದ ಫ್ರಂಟ್. ಫಸ್ಟ್ ಬಾಲಲ್ಲಿ ಅವರು ಜವಾಬ್ದಾರಿ ತಗೊಂಡಿರೋದು ಹಾಗೂ ಆರಂಭ ಮಾಡಿರೋದು. ನೀತು ಅವರು ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅದೊಂದು ಬಹಳ ಖುಷಿ ವಿಚಾರ. ಏನಪ್ಪಾ ಅಂತಂದ್ರೆ ಜೋಶಲ್ಲೇ ಬಂದಿದ್ದಾರೆ. ಕ್ಯಾಚ್ ಆಗೋ ಸಾಧ್ಯತೆ. ಬೌಲಿಂಗ್ ಸರ್, ನಾನು ಹೇಳಿಲ್ವಾ ಸರ್, ಇವತ್ತು ಬಂದಿರೋ ಜೋಶೇ ಬೇರೆ. ಶುಭ ಆರಂಭ ಮಂಗಳೂರು ಅವ್ರಿಗೆ. ನಾಯಕಿ ಮೊದಲನೇ ಬ್ರೇಕ್ ಥ್ರೂನ ತಂದ್ಕೊಟ್ಟಿರೋದು. ಅದ್ಭುತ. ನಮ್ಮ ಟೀಮಿನ ಒಂದು ಪೌರುಷ ಇವತ್ತು ನಮಗೆ ಕಾಣಿಸ್ತಾ ಇದೆ. ಒಳ್ಳೆ ವಿಕೆಟ್, ಸೂಪರ್ ಸುಸು. ಇವಾಗ ಅಂಕಣ ಒಳಭಾಗಕ್ಕೆ ಪ್ರವೇಶ ಕಂಡುಕೊಳ್ತಾರೆ ತಂಡದ ನಾಯಕಿ ಸಪ್ತಮಿ ಗೌಡ ಅವರು. ನಾಯಕಿ ಸಪ್ತಮಿ ಗೌಡ ಈಗ ಅಂಕಣಕ್ಕಿಳಿದಿರೋದು. ಇದು ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್ ಕಾಳಗ. ಬಯಸ್ಬಿಟ್ರು ಬಯೋಂಗಿಲ್ಲ, ಯಜಮಾನ್ರು ಇಲ್ಲಿದ್ದಾರೆ. ಸೊ ನೋಡ್ಕೊಂಡು ಹೇಳ್ಬೇಕು ನಾವು. ನನ್ನನ್ನು ನೋಡಿದ್ರೆ ಆಗಲ್ಲ, ಬಾಲನ್ನು ನೋಡ್ಬೇಕು ಅಂತ ಹೇಳ್ತೀನಿ ಪ್ಲೇಯರ್ಗೆ. ಕಾಮೆಂಟ್ರಿ ಮಾಡ್ಬೋದು, ನಾವು ಕೋಚಿಂಗ್ ಮಾಡೋಂಗಿಲ್ಲ. ಸಖತ್ ಬೌಲಿಂಗ್ ಮಾಡ್ತಾರೆ ನೀತು ಅವರು. ಒಳ್ಳೆ
ಡಾಟ್ ಬಾಲ್ ಒಂದೇ ಒಂದು ಬೈಸ್ ಮೂಲಕ ಬಂದಿರೋದು. ಮೇಡಿನ್ ಓವರ್ ಆಗೋ ಸಾಧ್ಯತೆ ಇದೆ. QPL ಅಲ್ಲಿ ಇದುವರೆಗೂ ಯಾರು ಮೇಡಿನ್ ಓವರ್ ಹಾಕಿಲ್ಲ. QPL ಟೂರ್ನಮೆಂಟ್ ಆಫ್ ಮೇಡನ್ಸ್ ಇದ್ರು ಕೂಡ ಮೇಡನ್ನೇ ನೋಡಿಲ್ಲ ನಾವು. ಬಂದಿದೆ ಮೇಡಿನ್ ಓವರ್, ದಾಖಲೆ ಆಗಿರೋದು ಪ್ರಾವಿಡೆಂಟ್ QPL ಅಲ್ಲಿ ಫಸ್ಟ್ ಎವರ್ ಬೌಲರ್ ಮೇಡಿನ್ ಓವರ್ ಹಾಕಿದ್ ಯಾರು ಅಂದ್ರೆ ನಾಯಕಿ ನೀತು ಅವ್ರದ್ದೊಂದು ರೆಕಾರ್ಡ್ ಇದೆ ಸರ್. ಇಡೀ IPL ಅಲ್ಲಿ QPL ಅಲ್ಲಿ IPL ಅಲ್ಲಿ ಎಲ್ಲೋದ್ರೂ ಅವರು ಒಂದೇ ರನ್ ಕೊಟ್ಕೊ ಬರೋದು ಸರ್. ಓವರ್ಗೆ 6 ಬಾಲಲ್ಲಿ ಒಂದೇ ರನ್. ಬೇಕಾದ್ರೆ ಕೇಳಿ ರೆಕಾರ್ಡ್ ಮುರಿದಿಲ್ಲ ಅವರು. ನೆಕ್ಸ್ಟ್ ಎರಡು ತಂಡಕ್ಕೂ ಗೆಲ್ಲಲಿ ಬೇಕಾದಂತಹ ಪ್ರಯತ್ನ ಇಲ್ಲಿ ಬೆಳಗಾವಿಯವರು ಗೆಲ್ಲೇಬೇಕಾದಂತಹ ಒತ್ತಡದಲ್ಲಿದ್ದಾರೆ. ಮಂಗಳೂರು ಏನಾರು ಈ ಪಂದ್ಯ ಗೆದ್ರು ಅಂದ್ರೆ ನಾವು ಆಚೆ ಹೋಗ್ತೀವಿ, ಬೆಳಗಾವಿನೂ ಎಳ್ಕೊಂಡು ಹೋಗ್ತೀವಿ ಅಂತ ಅವರ ಪ್ರೋಗ್ರಾಮು. ಚಿತ್ರದುರ್ಗ ಅವರು ಸಪೋರ್ಟ್ ಇದೆ ಮಂಗಳೂರಿಗೆ. ಮಂಗಳೂರು ಅವ್ರಿಗೆ ಸರ್ ನಮ್ಮ ಸಪೋರ್ಟ್ ಎಲ್ಲ ಇದೆ. ನಿಮ್ ಸಪೋರ್ಟ್ ಇರ್ಲೇಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಮನೆಗೆ ಸೇರ್ಸಲ್ಲ. ಬ್ಯಾಟಿಂದ ಇನ್ನ 1 ರನ್ ಬಂದಿಲ್ಲ. 2ನೇ ಓವರ್ ಆರಂಭ ಆಗಿರೋದು. ಚಿತ್ರದುರ್ಗ ಅವ್ರು ಹೋಗ್ತಾರೆ. ಇವ್ರು ಸೋತ್ರೆ ಚಿತ್ರದುರ್ಗ ಅವರೆಲ್ಲ ಚಿತ್ರದುರ್ಗದವರು. ಯಾರು ಸೋತ್ರೆ ಚಿತ್ರದುರ್ಗ ಹೋಗ್ತಾರೆ? ಬೆಳಗಾವಿ. ನಿಮ್ಮ ಸಪೋರ್ಟ್ ಯಾಕೆ ಸಿಗ್ತಾ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಚಿತ್ರದುರ್ಗದ ಟೀಮಿನ ಒಂದು ಸೀಕ್ರೆಟ್ ಗೊತ್ತಾಯ್ತು. ಇರ್ಲಿ, ನಂದು ಅದೊಂದು ಆಶಯ. ನೀತು ಎಷ್ಟು ನೀಟಾಗಿ ಒಂದು ಓವರ್ ಮಾಡಿದ್ರು, ಅದೇ ಕೆಲಸ ಮಯೂರಿ ಮಾಡಬೇಕಾಗಿದೆ ಈಗ. ನಿಂತಲೇ ಬಾಚಿದ್ದಾರೆ. ಒಂದೇ ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋದು ಇವರು, 65 ರನ್. ಮೊದಲ ರನ್ಸ್ ಬ್ಯಾಟ್ ನಿಂದ ಈ ರೀತಿಯಾಗಿ ಬರುತ್ತೆ. ಕವಿತಾ ಗೌಡ ಆಫ್ ದ ಮಾರ್ಕ್. ಅದು ಬಿಫೋರ್ ಬ್ರೇಕ್ಫಾಸ್ಟ್. ಈಗ ಆಫ್ಟರ್ ಬ್ರೇಕ್ಫಾಸ್ಟ್ ನೋಡಬೇಕು. ಇವಾಗ ನೋಡಿ ಇನ್ನೂ ದೂರ. ತಿಂಡಿ ತಿನ್ನಕ್ ಮುಂಚೆ ಬರೀ ಟ್ರೇಲರ್ ತೋರಿಸಿದಾರೆ ಅಷ್ಟೇ. ತಿಂಡಿ ತಿನ್ನಕ್ಕಿಂತ ಮುಂಚೆನೆ ಹಂಗೆ. ಇನ್ ತಿಂಡಿ ತಿಂದ್ಮೇಲೆ ಶಕ್ತಿ ಬಂದಿರುತ್ತೆ, ಇನ್ನೂ ದೂರ ಹೊಡಿತೀನಿ 6 ಅಂತಿದ್ದಾರೆ. ಇಲ್ಲ, ಇವತ್ತು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದೀನಿ ಅಂತ ಊಟನೇ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಆ ಟಚ್ ಊಟ ಬಿಡುತ್ತೆ ಅಂತ. ಹಸುವು ನನಗೆ ರನ್ಸ್ ತಿರೋದು ಊಟದ್ದಲ್ಲ ಅಂತ ಹೇಳ್ತಾ ಇರೋದು ಅವರು. 2 ಬಾಲ್ 2 6 ಹೊಡೆದಿದ್ದಾರೆ ಕವಿತಾ ಅವರು. ಬೆಳಗಾವಿ ಅವರು ಈ ಪಂದ್ಯವನ್ನ ಗೆದ್ರೆ ಅವರು ಎಲಿಮಿನೇಟರ್ ಪಂದ್ಯವನ್ನ ಆಡ್ತಾರೆ. ಅಂದ್ರೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನ ಪಡ್ಕೋತಾರೆ. ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ. ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ಕವಿತಾ ಅವ್ರದ್ದು. ಕ್ಯಾಚ್ ಹಾಕೊಂಡಿದ್ದಾರೆ ಇಲ್ಲಿ. ಈಗ ಸೆಲೆಬ್ರೇಷನ್ ಮಾಡ್ತಾರೆ. ಒಂದ್ಸರಿ ಮಂಗಳೂರು, ಒಂದ್ಸರಿ ಬೆಳಗಾವಿ. ಅಲ್ಲಿ ಚಿತ್ರದುರ್ಗದ ಎಲ್ಲ ಆಟಗಾರರು ಕುಣಿತಾ ಇದ್ದಾರೆ. ಚಿತ್ರದುರ್ಗ ಖುಷಿ ಆಗ್ತಾ ಇದೆ ಇವಾಗ. ಮೀನ್ ಬ್ಯಾಟರ್, ಬ್ಯಾಟಿಂಗ್ ಲೈನಪ್ ನ ಬೆನ್ನೆಲುಬು ಕವಿತಾ ಜಿ ಅಂತ ಮಾತಾಡ್ತಾ ಇದ್ವಿ. ಅವರು 2 6 ಆದ್ಮೇಲೆ ಕ್ಯಾಚ್ ಕೊಟ್ಟು ಔಟ್ ಆಗಿರೋದು. ಸೆಲೆಬ್ರೇಷನ್ಸ್ ಮಂಗಳೂರು ತಂಡದಲ್ಲಿ. ಮಯೂರಿ ಅವರು ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ನ ತಂದ್ಕೊಟ್ಟಿರೋದು. ಮಯೂರಿ ಇವಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಸದ್ಯ ಕವಿತಾ ಔಟ್ ಆದ್ರಲ್ಲ ಅಂತ. ದುಬಾರಿ ಆಗಿದ್ರು, 2ಕ್ಕೆ 2 6 ಅನ್ನ ಕೊಟ್ಟು ಇವಾಗ ವಿಕೆಟ್ ತೆಗೆದು ಕೊನೆ ನಗುವನ್ನ ಬೀರಿದ್ದಾರೆ. ಸಪ್ತಮಿ ಗೌಡ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಮಮತಾ ಬಾಡಿ ಬಿಲ್ಡರ್ ಇನ್ನೂ ಬಂದಿಲ್ಲ.
ಹೊಸ ಬ್ಯಾಟರ್ ಸ್ಫೂರ್ತಿ, ವಿಶ್ವಾಸದ ಆಟಗಾರ್ತಿ ಸ್ಫೂರ್ತಿ ವಿಶ್ವಾಸ ಅವರು ಅಂಕಣಕ್ಕೆ ಬಳಸುವಂತ ಈ ಟೀಮ್ಗೆ ಈ ಹಂತದಲ್ಲಿ ಸ್ಫೂರ್ತಿನೂ ಬೇಕು, ವಿಶ್ವಾಸನೂ ಬೇಕು. ಅವಾಗ ಸ್ಫೂರ್ತಿ ವಿಶ್ವಾಸ್ ಅವ್ರು ಕೆಲಸ ಮಾಡಿದ್ದಾರೆ ಅಂತಾನೆ ಲೆಕ್ಕ. ಚಿತ್ರದುರ್ಗಕ್ಕೆ ವಿಶ್ವಾಸ ಇದೆ, ಮಂಗಳೂರು ಅವ್ರನ್ನ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೋದು ಅಂತ. ಹಾಗಾಗಿನೇ ಪ್ರತಿ ವಿಕೆಟ್ಗೂ ಕೂಡ ಇಡೀ ಟೀಮು ಒಂಥರ ಬೆನ್ನೆಲುಬಾಗಿ ನಿಂತಿದ್ದಾರೆ ಫೀಲ್ಡಿಂಗ್ ಸೈಡ್ಗೆ. ಬಟ್ ಸ್ವಶಕ್ತಿಯಿಂದ ಬೇರೆ ಯಾರ ಸಹಾಯನೂ ಇಲ್ದಲೆ ನಾವು ಗೆದ್ದು ಮುಂದಿನ ಹಂತಕ್ಕೆ ಹೋಗ್ತೀವಿ ಅಂತ ಸಪ್ತಮಿ ಗೌಡ ಅವರ ತಂಡ ಹೇಳ್ತಾರೆ. S&S ಜೋಡಿ ಸ್ಫೂರ್ತಿ ಹಾಗೂ ಸಪ್ತಮಿ ಮಧ್ಯದಲ್ಲಿ. ಟೆನ್ನಿಸ್ ಅಲ್ಲಿ ಸರ್ವ್ ಮಾಡುವಾಗ ಬಾಲ್ ಬೌನ್ಸ್ ಮಾಡ್ತಾರಲ್ಲ ಆ ಥರ ಸಾಕಾತ್ ಫೀಲ್ಡಿಂಗು. ಕ್ಯಾಚ್ ಹಿಡಿದಷ್ಟೇ ಖುಷಿ, ಸೆಲೆಬ್ರೇಷನ್ಸ್ ನಾವು ನೋಡ್ತಾ ಇರೋದು ಇಲ್ಲಿ ಫೀಲ್ಡರ್ಗಳಿಂದ. ಅಲ್ಲಿ ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ ರನ್ಔಟ್ ಆಗುವಂತ ಅವಕಾಶ ಇರ್ತಿತ್ತು ನೀನು ವಿಕೆಟ್ ಹಿಂದೆ ಇದ್ದಿದ್ರೆ ಅಂತ. ರನ್ಔಟ್ ಚಾನ್ಸ್ ಬೇರೆ ಅಲ್ಲಿ ಒಂದು ಕೈ ಚೆಲ್ಲಿರೋದನ್ನ ಗಮನಿಸಿರೋದು ನಾಯಕಿ ನೀತು. ಹದಿನಾರು ರನ್ ಬಂದಿದೆ ಈ ಓವರ್. ಫಸ್ಟ್ ಓವರ್ ಮೇಡ್ ಇನ್. ಇಲ್ಲಿ ನೋಡಿ ಏಟಿಗೆ ತಿರುಗೇಟು. ಮೈಂಡ್ ಗೇಮ್ಸ್ ನಡೀತಾ ಇದೆ ಇಲ್ಲಿ. ನೀವು ಕಾಯಿಸ್ತೀರಾ, ನಾನು ಕಾಯಿಸ್ತೀನಿ ಅಂತ ಯಾರು ಪೇಷನ್ಸ್ನ ತೋರಿಸ್ತಾರೆ ಈಗ. ನಂಬರ್ 7 ಸಪ್ತಮಿ ಬಲವಾಗಿ ಹೊಡೆಯುವಂತ ಪ್ರಯತ್ನ ಇತ್ತು, ಸಪ್ತಮಿ ಗೌಡ ಅವರು ಯಶಸ್ವಿ ಆಗ್ತಾ ಇಲ್ಲ. ಡ್ರಾಪ್ ಬಾಲ್, ಸಿಂಗಲ್ಸ್ ಬರ್ತದೆ, 1 ರನ್ ಬರ್ತದೆ ಬ್ಯಾಟ್ ಮುಖಾಂತರವಾಗಿ. ಓವರ್ನ ಚೆನ್ನಾಗಿ ಶುರು ಮಾಡಲಿಲ್ಲ ಅಂದ್ರೂ ಚೆನ್ನಾಗಿ ಅಂತ್ಯ ಮಾಡ್ತಾ ಇದ್ದಾರೆ ಮಯೂರಿ. 18 ರನ್ನು ಬಂದಿರೋದು, 17 ರನ್ ಈ ಓವರಲ್ಲೇ ಬಂದಿದೆ. ಫಸ್ಟ್ ಓವರ್ ಕೇವಲ ಬೈಸ್ ಬಂದಿದ್ದು, ಮೇಡಿನ ಓವರ್ ನೀತು ಅವ್ರದ್ದು. 2 ಓವರ್ ಮುಕ್ತಾಯ, 18ಕ್ಕೆ 2. ಲಾಸ್ಟ್ 4 ಬಾಲ್ ಅಲ್ಲಿ ಕೇವಲ 2 ರನ್ ಬಂದಿರೋದು. ಅಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಬೌಲರ್ ಮಯೂರಿ. ನೋವಲ್ಲಿದ್ರು ಕೂಡ ನನ್ನ ಚಿತ್ರದುರ್ಗ ತಂಡಕ್ಕೆ ಸಹಾಯ ಮಾಡೇ ತೀರದು ಅಂತ ಹೇಳಿ ಇನ್ನೂ ಗ್ರೌಂಡ್ ಬಿಟ್ಟಿಲ್ಲ. ಇದು ಔಪಚಾರಿಕ ಪಂದ್ಯ ಆಗಿರ್ಬೋದು ಮಂಗಳೂರು ಅವ್ರಿಗೆ, ಬಟ್ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಚಿತ್ರದುರ್ಗದವರು. ಅದಕ್ಕೆ ನಾವು ನೋಡ್ಬೋದಾಯಿತು ಮಂಗಳೂರು ಕ್ವೀನ್ಸ್ ಅವರು ಅಲ್ಲಿ ಆಚೆ ಕಡೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ರು. ಅಲ್ಲ, ಒಂದು ಗಾದೆ ಇದೆ ಗೊತ್ತಾ ನಿಮಗೆ, 2 ಜಗಳದಲ್ಲಿ 3ನೇ ಅವ್ರಿಗೆ ಲಾಭ ಅಂತ. ಇಲ್ಲಿ ಹಂಗೆ ಕಾಣಿಸ್ತಾ ಇರೋದು ನನಗೆ. ಸರ್ ನನಗೊಂದು ಡೌಟು, ಚಿತ್ರದುರ್ಗದವ್ರು ಹೆಂಗಿದ್ರು ಹೋಗ್ತಾ ಇದ್ದಾರೆ, ಇವರು ಅವ್ರನ್ನ ಕರ್ಕೊಂಡು ಹೋಗೋದಲ್ವ ಸರ್? ಜಗಪ್ಪ ಬರ್ತಾರೆ ನೋಡಿ, ಈ ತರದ ಮಾತುಗಳು. ಜಗಪ್ಪ ಹೋಗೋದು ಹೋಗ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾನೆ, ಸುಮ್ಮನೆ ಯಾಕೆ ಕಿರ್ಚ್ಕೊಂಡು ಇರ್ಲಿ. ಅದ್ಭುತವಾದ ಒಂದು ಆಟ ಇವಾಗ ನೋಡಿ, ಒಂದು ವಿಕೆಟ್ ಬೀಳುವಂತ ಎಲ್ಲ ಸಾಧ್ಯತೆಗಳು ಕಾಡ್ತಾ ಇದೆ. ನಮ್ಮ ಮಂಗಳೂರು ತಂಡ ಅದ್ಭುತವಾಗಿ ಆಡ್ತಾ ಇದೆ. ಈ ಜೋಶ್ ನಮಗೆ ಬೇಕೇ ಬೇಕು. ಮಜಾ ಟಾಕಿಸ್ ಮಜಾ ಭಾರತದ ಜಗಪ್ಪ ಅವರು ಬಾಯ್ಡ್ ಕೂಡ ಇಲ್ಲಿ ಆಡ್ತಿದ್ದಾರೆ. ಸುಷ್ಮಾ ಅವರು ವಿಕೆಟ್ ಹಿಂಬದಿಯಲ್ಲಿ ವಿಕೆಟ್ ಕೀಪರ್ ಆಗಿ. ಖುಷಿ 3ನೇ ಓವರ್ ಹಾಕೋದಕ್ಕೆ ಬರ್ತಾ ಇದ್ದು, ಸ್ಟ್ರೈಕ್ ನಲ್ಲಿ ನಾಯಕಿ. ಫೀಲ್ಡಿಂಗ್ ಪೊಸಿಷನ್ ಎಲ್ಲ ಓಕೆನಾ, ಯಾವ ಹಂತದಲ್ಲಿ ಯಾವ ಫೀಲ್ಡರ್ ಇದ್ದಾರೆ, ಓಡಕ್ಕಾಗುತ್ತಾ ಅಂತ ಡಬಲ್ ಚೆಕ್ ಮಾಡ್ಕೋತಾ ಇದ್ದಾರೆ ಮಯೂರಿ ಜೊತೆಗೆ. ಓಡಕ್ಕಾಗುತ್ತೆ. ಸಪ್ತಮಿ ಗೌಡ ಅವರು ಅವಾಗಿಂದ ಕಾಯ್ತಾ ಇದ್ದಾರೆ ಬಾಲ್ನ ಫೇಸ್ ಮಾಡೋದಕ್ಕೆ, ಬಟ್ ಕಾರಣಾಂತರಗಳಿಂದ ಕಾಯಿಸ್ತಾ ಇದ್ದಾರೆ. ನಮ್ಮ ಸ್ಕ್ರೀನ್ ಮೇಲೆ
ತನಿಷಾ ಕುಪ್ಪಂಡ ಅವರು ಅಲ್ಲಿ ಬೆಳಗಾವಿ ಡಗೌಟ್ ಅಲ್ಲಿ ಇದ್ದಾರೆ ಬಹುಶಃ ಅವರು. ನೋಡಿ ಇವಾಗ ಇಬ್ರು ರೆಡಿ. ವೈಡ್ ಬಾಲ್, ಚಿತ್ರದುರ್ಗ ಅವರು ವೈಡ್ ಬಾಲ್ಗೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಸದ್ಯ ಬೌಂಡ್ರಿ ಹೋಗ್ಲಿಲ್ವಲ್ಲ ಸಪ್ತಮಿ ಗೌಡ ಅವರ ಬ್ಯಾಟ್ನಿಂದ ಅಂತ. ಒಂದು ನಿಮಿಷ ಕಾಮೆಂಟೇಟರ್ಸ್, ಅಲ್ಲಿ ಮಂಗಳೂರು ಡಗೌಟ್ ಅವರು ಡಗೌಟಲ್ಲಿ ಕೂತ್ಕೊಳ್ಳಿ. ಮಂಗಳೂರು ಡಗೌಟ್ ಅವರು ಡಗೌಟಲ್ಲಿ ಕೂತ್ಕೊಳ್ಳಿ. ಮೇಲಿಂದ ಹಾಕಿದ್ದಾರೆ, ಖುಷಿ. ಬೌಂಡ್ರಿ ಬರುತ್ತೆ. ನೋ ಬಾಲ್ ಇದೆಯಾ ಅಂತ ನೋಡ್ತಾ ಇದೀವಿ, ಇಲ್ಲ, ಬರೀ ಬೌಂಡ್ರಿ ಅಷ್ಟೇ. ನೀವೆಷ್ಟಾದ್ರೂ ಕಾಯಿಸ್ಬೋದು. ಒಂದು ನಿಮಿಷ ಅನಾಯ್ ಅವರೇ, ಒಂದ್ ಸೆಕೆಂಡ್. ಮಂಗಳೂರು ಡಗೌಟ್ ಅವರು, ಮಂಗಳೂರು ಟೀಮ್ ಅವರು ಡಗೌಟಲ್ಲಿ ಕೂತ್ಕೊಳ್ಳಿ. ನೋಡಿ, ಆ ಪಕ್ಕ ಟೀಮ್ ಅವ್ರು ಕೂತಿಲ್ವಾ? ಎಲ್ಲ ಡಗೌಟಲ್ಲಿ ಕೂತ್ಕೊಳ್ಳಿ ನೀವು. ಓಕೆ, ರೆಡಿ. ಬೌಂಡ್ರಿನ ತಗೊಂಡಿರೋದು ಇಲ್ಲಿ ಕ್ಯಾಪ್ಟನ್ ಸಪ್ತಮಿ ಗೌಡ ಅವರು. ಮತ್ತೆ ಮೇಲಿಂದ ಹಾಕಿದ್ದಾರೆ. ಈ ಬಾರಿ ಕೂಡ 4 ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನಾಯಕಿಗೆ. ನನ್ನನ್ನೇ ಕಾಯಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ನ 211ನೇ ಫೋರ್ ಇದು ಸಪ್ತಮಿ ಗೌಡ ಅವರ ಬ್ಯಾಟಿಂದ. ಫುಲ್ ಟಾಸು. ಇದೇನಾದರೂ ಆ ಪಿಲ್ಲರ್ ಪಕ್ಕ ಹೋಗಿದ್ರೆ ಆ ಕಡೆಗೆ 6 ಆಗಿರೋದು, ಈ ಕಡೆಗೆ ಬಂದಿರೋದ್ರಿಂದ 4 ಆಗಿದೆ. ಜರ್ಸಿ ನಂಬರ್ 7 ನಾಯಕಿ ಸಪ್ತಮಿ ಗೌಡ ಬೌಂಡ್ರೀಸ್ ಹೊಡೆಯೋ ಮೂಡ್ನಲ್ಲಿದ್ದಾರೆ. ಮತ್ತೆ ಅಲ್ಲೇ ಈ ಬಾರಿ ಕೂಡ 4 ಹ್ಯಾಟ್ರಿಕ್ ಬೌಂಡ್ರೀಸ್. ಸಪ್ತಮಿ ಗೌಡ 3 ಬಾಲ್ 3 ಬೌಂಡ್ರಿ. ಕ್ಯಾಪ್ಟನ್ ಆಗಿದ್ದು ನಾನೇನಿದೆ ಹಾಕ್ತೀನಿ ಅಂತ ಹೇಳಿ ಬಂದಿರೋದು. ಬ್ಯಾಟರ್ ಜರ್ಸಿ ನಂಬರ್ 7 MSD ಅಭಿಮಾನಿನ ಬಾಲ್ ಹಾಕೋದಕ್ಕೆ ನನಗೆ ಕಾಯಿಸ್ತೀರಾ? ನಾನು ಆಚೆ ಹೊಡೆದ್ಬಿಟ್ಟು ಆರಾಮಾಗಿ ಕಾಯ್ತೀನಿ ಅಂತಿದ್ದಾರೆ. ನೀವು ಆಚೆ ಎತ್ಕೊಂಡ್ ಬರೋವರೆಗೂ ಬಾಲ್ ನಾನು ಕಾಯ್ತಾ ಇರ್ತೀನಿ ಅಂತಿದ್ದಾರೆ. ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ಳಿ ಅಂತ. 13 ರನ್ ಬಂದಿದೆ ಈ ಓವರ್. ಮತ್ತೆ ಆಚೆ ತಗೊಂಬನ್ನಿ ಬಾಲ್ನ. ಬೌಂಡ್ರಿ ಮೇಲೆ ಬೌಂಡ್ರಿನ ಕಳ್ಸ್ಕೊಳ್ತಾ ಇರೋದು ಸಪ್ತಮಿ ಅವರು. 4 ಬಾಲ್ 4 ಬೌಂಡ್ರಿ. ಸೈಲೆಂಟ್ ಆಗಿ ಹೋಗಿದ್ದಾರೆ ಚಿತ್ರದುರ್ಗದವರು. ಹೌಹಾರ್ತಾ ಇದ್ರು. ಈಗ ಮತ್ತೆ 4 ಬಾಲ್ 4 4 ಹೊಡ್ಸ್ಕೊಂಡ್ರು ಕೂಡ ಈಗ ಚಪ್ಪಾಳೆಗಳು ಬರ್ತಾ ಇದೆ ಖುಷಿಗೆ. ಮತ್ತೊಂದು ಬೌಂಡ್ರಿ. 5 ಬಾಲ್ 5 ಬೌಂಡ್ರಿ. 21 ರನ್ ಬಂತು ಈ ಓವರ್. ಇನ್ನೂ 1 ಬಾಲ್ ಬಾಕಿ ಇದೆ. ಇವರು ಬೌಲಿಂಗು ಹೇಗೆ ಆಡಬೇಕು ಅನ್ನೋ ಒಂದು ಸೀಕ್ರೆಟ್ ಕೋಡ್ ನ ಕ್ರ್ಯಾಕ್ ಮಾಡ್ಬಿಟ್ಟಿದ್ದಾರೆ ಸಪ್ತಮಿ ಗೌಡ ಅವರು. ನೋಡಿ, ಫಸ್ಟ್ನೇ ಬ್ಯಾಕ್ ಫುಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇರೋದು. ಇವ್ರು ಹೆಂಗಿದ್ರು ಮೆತ್ತಗಾಗ್ತಾ ಇದ್ದಾರೆ. ಯಾವುದೇ ಲೆಂತ್ ಹಾಕಿದ್ರು ಆ ಏರಿಯಾ ಟಾರ್ಗೆಟ್ ಮಾಡ್ಬೋದು ಅಂತ ಸತತವಾಗಿ 4 4 4 4 4. ಈ ಮೇಲೋಗಿದೆ, ಕ್ಯಾಚ್ ಹಿಡಿಯೋದಕ್ಕಾಗಲ್ಲ. ಬಟ್ ಸ್ಟ್ರೈಕ್ ನಲ್ಲಿ ಮತ್ತೆ ಬರ್ತಾರೆ ಸಪ್ತಮಿ ಗೌಡ ಅವರು. 3 ಓವರ್ ಆದ್ಮೇಲೆ 40ಕ್ಕೆ 2. ಖುಷಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಖುಷಿ ಓವರ್ ನಲ್ಲಿ 22 ರನ್ ಬಂದಿತ್ತು ಹೋಲ್ ಓವರ್. ಇನ್ನು 2 ಓವರ್ ಬಾಕಿ ಇದೆ. ನಾಯಕಿ ಎಲಿಮಿನೇಟರ್ಗೆ ತಗೊಂಡೋಗುವಂತ ಜವಾಬ್ದಾರಿಯನ್ನ ಹೊತ್ತಿರೋದು. ಎಲಿಮಿನೇಟರ್ ನ ಪ್ರವೇಶ ಕಂಡ್ಕೊಳ್ತಾರ ಇಲ್ಲಿ ಬೆಳಗಾವಿ ಕುಂದಾನಗರಿಯ ಕ್ವೀನ್ಸ್. ಪ್ರಶ್ನೆ ಅಂತೂ ಇದೆ, ಇಂಥ ಟೈಮಲ್ಲಿ ಕ್ಯಾಪ್ಟನ್ಸ್ ನಾಕ್ ಬರ್ತಾ ಇರೋದು. ಸಪ್ತಮಿ ಗೌಡ ಅವರ ಬ್ಯಾಟು ಅಷ್ಟೊಂದು ಸದ್ದು ಮಾಡಿರಲಿಲ್ಲ ಇದುವರೆ ತನಕ. ಬಟ್ ಇದು ಆಲ್ ಇಂಪಾರ್ಟೆಂಟ್ ಗೇಮ್, ಗೆಲ್ಲೇಬೇಕು. ಪ್ಲೇ ಆಫ್ಸ್ಗೆ ಹೋಗಬೇಕು ಅಂದರೆ ಆ ಗೇಮಲ್ಲಿ ಈ ಥರ ಪ್ರದರ್ಶನ. 8 ಬಾಲ್ 22. ವೈಡ್ ಅನ್ಕೊಂಡು ಬಾಲ್ನ ಬಿಟ್ಟಿದ್ದು, ಬಟ್ ವೈಡ್ ಇಲ್ಲ. ಡಾಟ್ ಬಾಲ್ ಮೂಲಕ ಓವರ್ನ ಆರಂಭ ಮಾಡಿದ್ದಾರೆ. ಶ್ರುತಿ
ಆ ಕಡೆಯಿಂದ ಬೌಂಡ್ರಿ ಬೇಕು ಅಂತ ಕೂಗ್ತಾ ಇದ್ದಾರೆ. ಈ ಕಡೆ ಚಿತ್ರದುರ್ಗದವರು ಇಲ್ಲ, ಮಂಗಳೂರವ್ರು ವಿಕೆಟ್ ಬೇಕು ಅಂತಿದ್ದಾರೆ. ಬೌಂಡ್ರಿ ಬೇಕಾ ಬೌಂಡ್ರಿ ಬೇಡವಾ, ಬೌಂಡ್ರಿ ಬೇಕಾ ಬೌಂಡ್ರಿ ಬೇಡವಾ, ಅಲ್ಲಿ ಬೇಕು ಅಂತ ಇಲ್ಲಿ ಬೇಡ ಅಂತ, ಬೌಂಡ್ರಿನ ಡಾಟ್ ಬಾಲ. ಲೋ ಫುಲ್ ಟಾಸ್ ಮೇಲೋಗಿದೆ, ಅವಕಾಶ ಮತ್ತೆ ಯಾರೂ ಇಲ್ಲದಂತ ಜಾಗದಲ್ಲಿ ಬಿದ್ದಿದೆ, ಬಚಾವಾಗಿದ್ದಾರೆ ಸಪ್ತಮಿ. ಒಳ್ಳೆ ಆರಂಭ ಶ್ರುತಿ ಅವರ ಓವರ್ಗೆ. 2 ಬಾಲಲ್ಲಿ 1 ರನ್ ಕೊಟ್ಟಿರೋದು, ಅವಕಾಶನ ಸೃಷ್ಟಿ ಮಾಡಿದ್ದಾರೆ ಶ್ರುತಿ. ಇಟ್ಸ್ ಅ ವೈಡ್ ಬಾಲ್. ಸ್ಫೂರ್ತಿ ವಿಶ್ವಾಸ್ ಅವರು ಕ್ರೀಸಿಗೆ ಬಂದ್ಮೇಲೆ ಬೆಳಗಾವಿ ಅವರಿಗೆ ಪೂರ್ತಿ ಬಂದಿದೆ, ಸ್ಫೂರ್ತಿ ವಿಶ್ವಾಸ ಕೂಡ ಇದೆ ಈ ಪಂದ್ಯನ ಗೆದ್ದು ಪ್ಲೇ ಆಫ್ಸ್ಗೆ ಹೋಗ್ಬೋದು ಅಂತ. ಈಗ ಒಳ್ಳೆ ಮೊತ್ತನ ಕಲೆ ಹಾಕ್ತಾರೆ. 42 ಆಗಿದೆ, 4ನೇ ಓವರ್ ಚಾಲ್ತಿಲಿರೋದು. 60 ಬಂತು ಅಂದರೆ ಮಂಗಳೂರು ನೀವು ಗಮನಿಸಿದ್ರೆ ಯಾವುದೇ ಒಂದು ಪಂದ್ಯದಲ್ಲಿ ಅಂತ ಒಳ್ಳೆ ಬ್ಯಾಟಿಂಗ್ ಆಡಿಲ್ಲ. ಆರಾಮಾಗಿ ಸಿಂಗಲ್ ಕೊಡಮ್ಮ, ನಾನು ನೋಡ್ಕೋತೀನಿ ಅಂತ ನಾಯಕಿ ಹೇಳಿರೋದು ನಾನ್ ಸ್ಟ್ರೈಕರ್ ಎಂಡಲ್ಲಿ. ಓಡಿದ್ದಾರೆ, ಕಂಪ್ಲೀಟ್ ಮಾಡ್ತಾರೆ ಈ ರನ್ನ. ಮುಖ್ಯವಾಗಿ ಸ್ಟ್ರೈಕ್ ನಲ್ಲಿ ತರ್ತಾರೆ ನಾಯಕಿ ಸಪ್ತಮಿ ಗೌಡನ. ಸಪ್ತಮಿ ಗೌಡ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕಳೆದ ಓವರ್ನಲ್ಲಿ ಬೌಂಡ್ರಿಗಳ ಸುರಿಮಳೆಯನ್ನ ಸುರಿಸಿದಂತಹ ಆಟಗಾರ್ತಿ ಇಲ್ಲಿ ಯಾವ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಈ ಓವರ್ನಲ್ಲಿ. ಇನ್ನು 3 ಬಾಲ್ ಇದೆ. ನಿರಾಯಾಸವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಮತ್ತೊಂದು ಬೌಂಡ್ರಿ, 11 ಬಾಲ್ ಅಲ್ಲಿ 27 ರನ್ಗಳು ನಾಯಕಿಯ ಬ್ಯಾಟ್ ನಿಂದ. ಈ ಮ್ಯಾಚ್ಗೆ ಬೆಳಗಾವಿ ಪರವಾಗಿ ಯಾರು ಕೀ ಅಂದ್ರೆ ಅದು ನಾಯಕಿ ಸಪ್ತಮಿ ಗೌಡ ಅವ್ರಿಗೆ ಆ ಲೆಗ್ ಸೈಡ್ ರೀಜನ್ ಬಹಳ ಇಷ್ಟ. ಅಲ್ಲಿ ಮಯೂರಿ ಅವ್ರಿಗೆ ಬೇರೆ ಕಾಲ್ ಏಟಾಗಿತ್ತು, ಅವರು ಬೌಲಿಂಗ್ ಮಾಡ್ಬೇಕಾದ್ರೆ ಲಾಸ್ಟ್ ಡೆಲಿವರಿನಲ್ಲಿ ಅದೇ ರೀಜನ್ ಟಾರ್ಗೆಟ್ ಮಾಡಿ ಬೌಂಡ್ರಿನ ಪಡ್ಕೊಂಡಿರೋದು ಸಪ್ತಮಿ ಗೌಡ. ಮತ್ತಲ್ಲೇ ಹೊಡೆದಿದ್ದಾರೆ. ಈ ಬಾರಿ ಕೂಡ ತಡೆಯೋದಕ್ಕಾಗಲ್ಲ, ಅದೇ ರೀಜನ್ ಟಾರ್ಗೆಟ್ ಮಾಡಿರೋದು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ನಾಯಕಿಗೆ. 50ರ ಗಡಿಯನ್ನ ಮುಟ್ತಾರೆ 4ನೇ ಓವರ್ನಲ್ಲಿ. ನಾಯಕಿಯ ಮುಂದಾಳತ್ವ ಚೆನ್ನಾಗಿದೆ. ಸ್ಕ್ವೇರ್ ಲೆಗ್ ರೀಸನ್ ಟಾರ್ಗೆಟ್ ಮಾಡ್ಕೊಳ್ತಾರೆ, ಅಲ್ಲಿ ಬ್ಯಾಕಪ್ ಇಲ್ಲ, ಮಿಸ್ ಆಗುತ್ತೆ. ಬೌಂಡ್ರಿಗಳನ್ನ ಈಸಿಯಾಗಿ ಪಿಕ್ ಮಾಡ್ಕೊಳ್ತಾರೆ. ಮೊದಲನೇ ಓವರ್ ಮೇಡಿನ್ ಆಗಿದ್ದು ನಿಮಗೆ ಜ್ಞಾಪಕ ಇದ್ರೆ, ಇನ್ನು 2.5 ಓವರ್ಸ್ ಅಲ್ಲಿ 51 ರನ್ ಹೊಡೆದಿದೆ. ಅಂದ್ರೆ ಫಸ್ಟ್ ಓವರ್ 1 ಬೈಸ್ ಬಂದಿತ್ತು, ಅದಾದ್ಮೇಲೆ 2.5 ಓವರ್ ಅಂದ್ರೆ 17 ಬಾಲಲ್ಲಿ 50 ರನ್ ಗಳಿಸಿರೋದು ಬೆಳಗಾವಿ. ಅದ್ರಲ್ಲಿ 12 ಬಾಲ್ 31 ನಾಯಕಿನೇ ಗಳಿಸಿರೋದು. ಹಾಫ್ ಸೆಂಚುರಿ ಕೂಡ ಮಾಡಬಹುದು ಪ್ರಯತ್ನ ಪಟ್ರೆ. ಮತ್ತೊಂದು ಅಲ್ಲೇ ಬೌಂಡ್ರಿ, ಹ್ಯಾಟ್ರಿಕ್ ಬೌಂಡ್ರಿ ಮೂಲಕ ಓವರ್ನ ಮುಗಿಸ್ತಾರೆ. 55ಕ್ಕೆ 2. ಸಪ್ತಮಿ ಅವರ ಸಂಡೇ ಇದು. ಸಂಡೇ ಇದು ಸಪ್ತಮಿಗೆ ಬೌಂಡ್ರಿಗಳನ್ನ ಕಚ್ಕೊಳ್ತಾರೆ. ಸಪ್ತಮಿ ಗೌಡ ನಾಯಕಿ ಆಟ ಮಂಗಳೂರಿನ ಕ್ವೀನ್ಸ್ ಮೇಲೆ ಸವಾರಿ ಮಾಡ್ತಾ ಇರುವಂತ ಆಟ ಬರ್ತಾ ಇದೆ ಇಲ್ಲಿ. ಅಲ್ಲ, ನೀವು 4 ಓವರ್ಗಳ ನಂತರ 55. ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಪ್ರಾಬಲಿ ಈ QPL ಅಲ್ಲಿ ಒಂದೇ ರೀಜನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರನ್ಸ್ ಎಲ್ಲಿ ಬಂದಿರೋದು ಅಥವಾ ಯಾವ ಮ್ಯಾಚ್ ಅಲ್ಲಿ ಬಂದಿರೋದು ಅಂದ್ರೆ ಪ್ರಾಬಲಿ ಆ ರೀಜನ್ ಅಲ್ಲಿ ಪದೇ ರನ್ಸ್ ಬರ್ತಾ ಇರೋದು. ಸ್ಫೂರ್ತಿ ಅವರ ಕೆಲಸ ಸುಲಭ, ಆರಾಮಾಗಿ ತಟ್ಟಿ ಮುಟ್ಟಿ 1 ರನ್ ತೊಂದ್ರೆ ಸಾಕು. ಉಳಿದಂತ ಬೌಂಡ್ರಿ ಹೊಡೆಯುವಂತ ಜವಾಬ್ದಾರಿಯನ್ನ ನಾಯಕಿ ಹೊತ್ತಿದ್ದಾರೆ. ಕಡೆ ಓವರು ಒಂದು 15 ರನ್ ಆ್ಯಡ್ ಆಯಿತು ಅಂದರೆ 70 ರನ್ಸ್ನ ಕ್ರಾಸ್ ಮಾಡ್ತಾರೆ. ಈ ಟೂರ್ನಮೆಂಟಲ್ಲಿ ಯಾರು 70ನ ಚೇಸ್ ಮಾಡಿಲ್ಲ. ಓಂ ಶ್ರೀ 6. ಲಾಸ್ಟ್ ಓವರ್ನ ಶುರು ಮಾಡಿರೋದು ಈ ರೀತಿ. ಸಪ್ತಮಿ ಅವರಿಂದ ಸ್ಫೂರ್ತಿ ತಗೊಂಡು ಸ್ಫೂರ್ತಿ ಕೂಡ ಒಂದು 6ರ್ನ ಸಿಡಿಸಿದ್ದಾರೆ. ಸ್ಫೂರ್ತಿ ಅವ್ರ ಹತ್ರ ಮುಂಚೆನೇ ಇತ್ತು, ವಿಶ್ವಾಸ ಕೂಡ ಇತ್ತು, 6 ಒಂದು ಇರಲಿಲ್ಲ. ಅದೆಲ್ಲ ಲೆಕ್ಕಾಚಾರ ಹಾಕೊಂಡು ಬಂದಿರೋದು ಈಗ. ಫಸ್ಟ್ ಬಾಲ್ ವೈಡ್, ಸೊ ಕೌಂಟ್ ಆಗಿಲ್ಲ. 1 ಲೀಗಲ್ ಡೆಲಿವರಿ, 7 ರನ್ ಬಂದಿದೆ.
ಓಂ ಶ್ರೀ ಅವರ ಚಾನ್ಸ್ ಕೇಳಿ ಬರ್ತಾ ಇರೋದು ಅಲ್ಲಿ ಸ್ಟ್ಯಾಂಡ್ಸ್ ಇಂದ. ಸಾಕಷ್ಟು ಅಭಿಮಾನಿಗಳಿದ್ದಾರೆ ಓಂ ಶ್ರೀ ಅವ್ರಿಗೆ. ಅವರು ಹೋಮಿಂದ ಸುಮಾರು ಜನ ಬಂದಿರ್ಬೋದಾ ಓಂ ಶ್ರೀ ಅವ್ರಿಗೆ? ಅವರ ಹೋಮಿಂದನೂ ಸಪೋರ್ಟ್ ಇದೆ, ಚಿತ್ರದುರ್ಗದ ಸಪೋರ್ಟ್ ಇದೆ, ಮಂಗಳೂರವ್ರ ಸಪೋರ್ಟ್ ಇದ್ದೇ ಇದೆ. ಓಂ ಶ್ರೀಗೆ ಬೌಂಡ್ರಿ. ಇದು ಮತ್ತು 4 ಬ್ಯಾಂಡ್ ಬಜಾಯಿಸ್ತಾ ಇದಾರಲ್ಲ ದೇವ ಅವರು, ಅದೇ ತರ ಇಲ್ಲಿ ಬ್ಯಾಟರ್ಸ್ಗಳು ಒಂದೇ ರೀಜನ್ ಅಲ್ಲಿ ಬಜಾಯಿಸ್ತಾ ಇದ್ದಾರೆ, ಜಮಾಯಿಸ್ತಾ ಇದ್ದಾರೆ. 4 ಹಾಗೂ 6 ಶಾರ್ಟ್ ಇರಲಿ ಫುಲ್ ಟಾಸ್ ಇರಲಿ ಒಂದೇ ರೀಜನ್ ನ ಟಾರ್ಗೆಟ್ ಮಾಡೋದು. ಸಂಪೂರ್ಣವಾಗಿ ಮೊಮೆಂಟಮ್ ಇರೋದು ಇವಾಗ ಬ್ಯಾಟಿಂಗ್ ಟೀಮ್ ಹತ್ರ. ಮೂರು ಬಾಲಲ್ಲಿ 11 ರನ್ ಬಂದಿದೆ. ಫುಲ್ ಟಾಸು ಈ ಬಾರಿ ಕೂಡ 4, 15 ರನ್ಗಳು ಬಂದಿದೆ ಸ್ಫೂರ್ತಿ ಅವರ ಬ್ಯಾಟ್ನಿಂದ. ಚೆನ್ನಾಗಿ ಫಿನಿಶ್ ಕೊಡ್ತಾ ಇರೋದು ಸ್ಫೂರ್ತಿ, ಪೂರ್ತಿ ಮಾಡ್ತಾ ಇದ್ದಾರೆ ಇನ್ನಿಂಗ್ಸ್ ನ. ಇದು ವಿಶ್ವಾಸದ ಆಟ ಶಶಾಂಕ್. ವಿಶ್ವಾಸ ಅವರಿಂದ ಆಟ, ಇದು ವಿಶ್ವಾಸದ ಆಟ ಅಲ್ಲ. 70 ವೈಡ್ ಎಕ್ಸ್ಟ್ರಾ 76 ಹೊಡೆದ್ರೆ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ಟೂರ್ನಮೆಂಟ್ ಅಲ್ಲಿ. ಕವರ್ಸ್ ರೀಜನ್ ಮೇಲೆ ಬಾರಿಸುವಂತ ಯತ್ನ ಸ್ಫೂರ್ತಿ ಅವರಿಂದ. ಇನ್ನು ಒಂದೇ ಒಂದು ಬಾಲ್ ಬಾಕಿ ಉಳಿದಿರೋದು ಇನ್ನಿಂಗ್ಸ್ ನಲ್ಲಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಬೆಳಗಾವಿ. ಮುಂದುವರಿಯುತ್ತೆ. ಅಲ್ಲಿ ಸಪ್ತಮಿ ಗೌಡ ಅವ್ರಿಗೆ ಏನ್ ಬೇಜಾರಂದ್ರೆ ಹಾಕದ್ ವೈಡ್ ಹಾಕಿದೀರಾ, ಕಿಂಡಿ ಒಳಗಡೆ ಹಾಕಿದಿದ್ರೆ ನಾನ್ ಸ್ಟ್ರೈಕಿಗೆ ಬರ್ತಿದ್ನಲ್ಲ ಅಂತ ನಾನ್ ಸ್ಟ್ರೈಕರ್ ಇಂದ. ಫುಲ್ ಟಾಸು ಡಾಟ್ ಬಾಲ್ ಮೂಲಕ ಈ ಇನ್ನಿಂಗ್ಸ್ ಅಂತ್ಯ ಆಗುತ್ತೆ. ಬ್ಯಾಟಿಗೆ ಟಚ್ ಆಗಿಲ್ದಲೇ ಇರೋ ಕಾರಣ 1 ರನ್ ಓಡೋದಕ್ಕಾಗಲ್ಲ. 73 ರನ್ಗಳ ಬೃಹತ್ ಮೊತ್ತವನ್ನ ಟಾರ್ಗೆಟ್ ಆಗಿ ಕೊಟ್ಟಿರೋದು ಬೆಳಗಾವಿ ಕ್ವೀನ್ಸ್ ಅವರು. ಚಿತ್ರದುರ್ಗದವ್ರು ಇನ್ನೂ ನಂಬಿರ್ತಾರೆ ಚೇಸ್ ಮಾಡ್ಬೋದು ಇದು ಅಂತ. 73 is the target of to Shamira Belawai. ಅವ್ರಿಗೆ ಸರ್ ಶಮೀರಿಗೆ ಹೇಳಿದೆ. ಮಾಜಿ ನೀವು ಹೆಂಗೆ ಅಜರುದ್ದೀನ್ ಅಭಿಮಾನಿನೋ ನಾನು ಹಂಗೆ ದರ್ಶನ್ ಅಭಿಮಾನಿ. ಇಷ್ಟಪಡ್ದವ್ರು ಹಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ, ನಾವು ಇಷ್ಟಪಡೋದು ಬಿಡಬೇಕಾಗುತ್ತೆ ಅಷ್ಟೇ. ಮಾಜಿ ಅಭಿಮಾನಿ. ಲೀಗ್ನ ಕೊನೆಯ ಪಂದ್ಯದ ಮೊದಲ ಇನ್ನಿಂಗ್ಸ್ ಈಗಷ್ಟೇ ಮುಕ್ತಾಯಗೊಂಡಿದೆ. ಮಂಗಳೂರು ಕ್ವೀನ್ಸ್ ವರ್ಸಸ್ ಬೆಳಗಾವಿ ಕ್ವೀನ್ಸ್. ಅದ್ಭುತವಾದಂತಹ ಮೊದಲ ಇನ್ನಿಂಗ್ಸ್ ಬಗ್ಗೆ ಖಂಡಿತ ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಮ್ಮ 3 ಜನ ಅತಿರಥ ಮಹಾರಥರಿದ್ದಾರೆ, ಅವ್ರ ಜೊತೆನೆ ಮಾತಾಡೋಣ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ನಿರಂಜನ್ ದೇಶಪಾಂಡೆ, ಜಾಗಪ್ಪ ಹಾಗೂ ದಾನೇಶ್ ಗೌಡ. ಇವಾಗ ಮಂಜ ಅನ್ನೋದಂಗ ಬಂದಿದ್ದೀನಿ. ಬರ್ಬೇಕಪ್ಪ ಸೌಂಡು. ಹಾ ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಕೊನೆಯ ಪಂದ್ಯದ ಮೊದಲ ಇನ್ನಿಂಗ್ಸ್ ಅನ್ನು ನೋಡಿದ್ರಿ. ಇವತ್ತು ಫೈನಲ್ ಆಗಿ ಟ್ರೋಫಿ ಯಾರ ಕಡೆ ಹೋಗುತ್ತೆ ಅಂತಲೂ ಗೊತ್ತಾಗುತ್ತೆ. ಹೇಗೆ ಅನ್ನಿಸ್ತಾ ಇದೆ ಎಲ್ಲ ನಿರಂಜನ? ಮೊದಲನೇದಾಗಿ ಎಲ್ಲ QPL ಅಲ್ಲಿ ಆಡ್ತಾ ಇರುವಂತ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯು ಗರ್ಲ್ಸ್ ಆರ್ ಅಮೇಜಿಂಗ್.
ಏನ್ ಚೆನ್ನಾಗಿ ಆಡ್ತಿದ್ದಾರೆ, ಏನ್ ಚೆನ್ನಾಗಿ ಆಡ್ತಾರೆ ನಿಜವಲ್ಲೂ. ಬಿಟ್ವೀನ್ ದ ವಿಕೆಟ್ಸು, ಬೌಲಿಂಗು, ಏನ್ 4 6 ಅಂತೂ ನಾಯಿ ಹೊಡೆದಂಗೆ ಹೊಡಿತಿದ್ದಾರೆ. ಈ ಬೌಂಡ್ರಿಗೆ ಬೆಲೆನೇ ಇಲ್ದಿರಂಗೆ ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ವೆರಿ ವೆಲ್ ಆರ್ಗನೈಸ್ಡ್. ಸೊ ಅಲ್ಟಿಮೇಟ್ಲಿ ಕ್ವಾರ್ಟರ್ ಫೈನಲ್ಸ್ ಹಂತಕ್ಕೆ ಬಂದಿದ್ದೀವಿ ಈಗ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ಎಲ್ಲ ಮ್ಯಾಚ್ಗಳು ಒಂಥರ ಒಂದು ರೇಂಜ್ಗೆ ಟಫ್ ಇದೆ. ಸೊ ನೆಕ್ ಟು ನೆಕ್ ಮ್ಯಾಚ್ ಎಲ್ಲ ನೋಡಿದ್ವಿ ನಿನ್ನೆಯಿಂದ ನಾವು. ಸೊ ಈಗ ಯಾರು ಕ್ವಾರ್ಟರ್ ಫೈನಲ್ಸ್ಗೆ ಬರ್ತಾರೋ ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್. ಅದ್ಭುತವಾದ ಮ್ಯಾಚ್, ವಂಡರ್ಫುಲ್ ಸೀರೀಸ್. ಆ್ಯಕ್ಚುಲಿ ನಾನು ಈ ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿಂತ ಈ ಸಲ QPL ಹಿಂಗಿದೆ ಅಂದಮೇಲೆ ನೆಕ್ಸ್ಟ್ ಇಯರ್ QPL ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದ್ಯಾಕೆ ಇಷ್ಟು ಸ್ಲೋ ಆಗಿ ಬರ್ತಿದೆ ಮೈಕು? ಹ್ಯಾಟ್ಸ್ ಆಫ್ ಅಂದವ್ರು ಹಾಟ್ ತೆಗಿಲೇ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ಬಟ್ ಇಲ್ಲ, ನಿಜ ಕರೆಕ್ಟ್. ನಾನು ಹೇಳ್ತಾ ಇದ್ದೆ ಶ್ರೀಕಾಂತ್ ಸರ್ ಕಾಮೆಂಟ್ರಿ ಆಗಿರ್ಬೋದು, ನಾವೆಲ್ಲ ಎಲ್ಲಿ ವರ್ಲ್ಡ್ ಕ್ರಿಕೆಟಲ್ಲಿ ನೋಡ್ತಾ ಇದ್ದಿದ್ದು, ಕೇಳ್ತಾ ಇದ್ದು. ಬಟ್ QPL ಅಲ್ಲಿ ಅವ್ರು ಬಂದಿದ್ದಾರೆ, ಈ ಥರ ಒಂದು ಅದ್ಭುತವಾದ ಅರೇಂಜ್ಮೆಂಟ್ಸ್, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಸೊ ಒನ್ಸ್ ಅಗೇನ್ ಎಂಟೈರ್ ಟೀಮ್ ಆಫ್ QPLಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಯಾರು ವಿನ್ ಆಗ್ತಾರೋ ಅವ್ರಿಗೆ ಈಗಲೇ ಹೇಳ್ಬಿಡ್ತೀನಿ ಅಡ್ವಾನ್ಸ್ ವಿಶಸ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಧನುಷ್ ಅವರೇ ಮಾತಾಡಿ, ಆಮೇಲೆ ನಾವು ಕೇಳೋಣ. ಬಹಳಷ್ಟು ನಿಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಹೇಗೆ ವಿಶಸ್ ತಿಳಿಸ್ತೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ. ತುಂಬಾ ನೋಡಕ್ ಖುಷಿ ಆಗ್ತಿದೆ. ಹುಡುಗರಿಗಿಂತ ಏನು ಕಡಿಮೆ ಇಲ್ಲ ಅಂತ ಗೊತ್ತಾಗ್ತಿದೆ. ಹುಡುಗಿರು ತುಂಬಾ ಬೌಂಡ್ರೀಸ್ ಹೊಡಿತಾ ಇದ್ದೀರಾ, ನೋಡ್ತಾ ಇದ್ದೀನಿ. ಪಾಪ ನಿರಂಜನ್ ದೇಶಪಾಂಡೆ ಅವ್ರಿಗೆ ಹೊಡೆದಿರೋರು ಇವಾಗ ಬಾಲಲ್ಲಿ. ನೋಡಮ್ಮ, ಇಡೀ QPL ಅಲ್ಲಿ ನಂಗೆ ಬೇಜಾರಾಗಿದ್ದ ವಿಷಯ ಒಂದೇ, ನನ್ನ ಹೆಂಡತಿ ಟೀಮ್ ವಿನ್ ಆಗಲಿಲ್ಲ. ಅದೊಂದೇ ಬೇಜಾರು. ಅವ್ರಿಗೋಸ್ಕರ ಬಂದೆ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲಿ ಎಷ್ಟು ಜನ ಸುಂದರವಾದ ಹುಡುಗಿಯರಿದ್ದಾರೆ, ಇನ್ಮೇಲೆ ಇವ್ರಿಗೋಸ್ಕರ ಬರಬೇಕು ಅಂತ ಅರ್ಥ ಆಯ್ತು ನನಗೆ. ನೀನೇನು ಹೇಳ್ತಿಯಪ್ಪ? ಹೌದೌದು, ನೀವು ಹೇಳ್ದ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಎಲ್ರಿಗೂ. ಅಲ್ಲ, ಅವ್ರು ಏನ್ ಗೊತ್ತಾ, ಅದಕ್ಕೆ ಎಕ್ಸಾಕ್ಟ್ಲಿ ಕರೆಕ್ಟು. ಈಗ ಯಶಸ್ವಿನಿ ಅವ್ರ ತಂಡ ಗೆದ್ದಿಲ್ಲ ಅಂತ ಹೇಳಿ ನಿರಂಜನ್ ದೇಶಪಾಂಡೆ ಅವರು ಬೇಜಾರಲ್ಲಿದ್ದಾರೆ. ಸುಷ್ಮಿತಾ ಅವರು ಗೆಲ್ಲಿ ಅಂತ ಹೇಳಿ ಶತಪ್ರಯತ್ನ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಹೋಗಿ ಜಗಪ್ಪ ಅವರು ಮಾಡ್ತಾ ಇದ್ರು. ನೀತು ವಿಕೆಟ್ ತೆಗೆದ್ರು, ವೆಲ್ ಡನ್ ಸುಸು ಅಂತಿದ್ರು. ದೇವ್ರಾಣ ನಂಗೆ ಅರ್ಥ ಆಗಿಲ್ಲ ಯಾವ ಲಾಜಿಕ್ ಅಂತ ಹೇಳಿ. ನಿಜ ಹೇಳ, ಅವ್ನು ಬಂದಿಲ್ಲ ಅಂದಿದ್ರೆ ಅವ್ರು ಚೆನ್ನಾಗಿ ಆಡೋರು. ಇವನು ಬಂದ್ಬಿಟ್ಟು ನನ್ನ ಮಗ ಡಿಮೋಟಿವೇಟ್ ಮಾಡ್ಬಿಟ್ಟವ್ರು. ಅಲ್ಲೇ ನಿಂತು ಹೇಳ್ಬಿಟ್ಟು ಸುಷ್ಮಿತಾ ಬಿಡು ಬಾಲ್ ಬಿಡು ಅಂತ. ಬಟ್ ಸೀರಿಯಸ್ಲಿ ಎಲ್ಲ ಟೀಮ್ಗಿಂತ ಮಂಗಳೂರು ಟೀಮಲ್ಲಿರೋ ಜೋಶ್ ಸೂಪರ್ ಅಮ್ಮ. ಯಾರು ಗೆಲ್ಲಿ ಸೋಲ್ಲಿ ಅವ್ರು ಮಾತ್ರ ಡ್ಯಾನ್ಸ್ ಮಾಡೋದು ಬಿಡಲ್ಲ. ಅಮೇಸಿಂಗ್ ಟೀಮ್, ಲವ್ ಯು ಮಂಗಳೂರು. ಆಕ್ಚುಲಿ ಅವರು ಮಂಗಳೂರು ಅಂತ ಹೆಂಗ್ ಹೆಸರು ಇಟ್ಕೊಂಡಿದಾರೋ ಅದ್ರ ಜೊತೆಗೆ ವಿನ್ನರ್ಸ್ ಅಂತ ಹೆಸರು ಇಟ್ಕೊಂಡಿದಾರಣ್ಣ. ಅವ್ರು ಸೋತ್ರು, ಎಲ್ಲರೂ ವಿನ್ನರ್ಸ್ ಟೀಮ್ ಬಂತು ಅಂತ ಹೇಳ್ತಾ ಇದ್ದಾರೆ. ಇಡೀ ಚಟ್ಟನೆ ಸೂಪರ್. ನಮ್ಮ ಜೋಶ್ ಸಾಕು. ಅವ್ರು 6 4 ಎಷ್ಟು 72 ಅಲ್ಲ, ಇನ್ನೂ 22 ಎಕ್ಸ್ಟ್ರಾ ಹೊಡೆದಿದ್ರು ನಾವೇ ಗೆಲ್ಲೋದು. ಏನಂತೀರಾ? ಸೂಪರ್, ಚೆನ್ನಾಗಿ ಮಾಡಿದೆ ಕಾಮಿಡಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳಲ್ಲಿ ಟು ನಿರಂಜನ್ ದೇಶಪಾಂಡೆ, ಜಗಪ್ಪ ಹಾಗೂ ಧನುಷ್ ಗೌಡ ಅವರಿಗೆ. ನಮ್ಮ ಸಪ್ತಮಿ ಅವರು ಆಯ್ತು ಕಾಮಿಡಿ ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ರು. ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡುವಂತಹ ಸಮಯ. ಫೀಲ್ಡರ್ಸ್ ರೆಡಿ ಇದ್ದಾರೆ. ಈಗಾಗಲೇ ರನ್ಗಳ ಸುರಿಮಳೆಯನ್ನ ಸುರಿಸಿರುವಂತಹ ಬೆಳಗಾವಿ ಕ್ವೀನ್ಸ್ ಫೀಲ್ಡಿಂಗ್ಗೆ ರೆಡಿ ಆಗಿದ್ದಾರೆ. Fielders ready? Fielders ready? Santosh. Okay. ಇದೀಗ ಸೆಕೆಂಡ್ ಇನ್ನಿಂಗ್ಸ್ಗೆ, ನಮ್ಮ ಲೀಗ್ನ ಕೊನೆಯ ಪಂದ್ಯದ ಸೆಕೆಂಡ್ ಇನ್ನಿಂಗ್ಸ್ಗೆ ಬರ್ತಾ ಇದ್ದಾರೆ ಸಪ್ತಮಿ ಗೌಡ ನೇತೃತ್ವದ ಬೆಳಗಾವಿ ಕ್ವೀನ್ಸ್.
batters, please be ready. Opening batters. ಲೋಡೆಡ್. Opening batters ready. Please clear the field. Thank you. ಇದೀಗ ರನ್ಗಳ ಸುರಿಮಳೆಯನ್ನ ಸುರಿಸೋದಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆಗೋದಕ್ಕೆ ಬರ್ತಾ ಇದ್ದಾರೆ ಮಂಗಳೂರು ಕ್ವೀನ್ಸ್ ನ ಇಂಚರ ಹಾಗೂ ಪ್ರೀತಿ. ಎಪ್ಪತ್ಮೂರು ಟಾರ್ಗೆಟ್ ಮಂಗಳೂರವರು ಹೊಡೆದು ಈ ಪಂದ್ಯನ ಗೆಲ್ತಾರ ಅಥವಾ ಬೆಳಗಾವಿ ಅವರು ಈ ಗೇಮ್ನ ಗೆದ್ದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರ. 5 ಓವರ್ಗಳ ನಂತರ ನಮಗೆ ಇತ್ಯರ್ಥ ಆಗತ್ತೆ. ಚಿತ್ರದುರ್ಗ ಅವರ ಭವಿಷ್ಯ ಕೂಡ ಇತ್ಯರ್ಥ ಆಗುತ್ತೆ. ದಿಶಾ ಉಮೇಶ್ ಬಂದಿರೋದು ಫಸ್ಟ್ ಓವರ್ನ ಮಾಡೋದಕ್ಕೆ. ಡಾಟ್ ಬಾಲ್ ಮೂಲಕ ಆರಂಭಿಸಿದ್ದಾರೆ. ಲಾಸ್ಟ್ ಗೇಮು ಕೂಡ 2 ವಿಕೆಟ್ನ ತಗೊಂಡಿದ್ರು, 2 ಪ್ರಮುಖವಾದಂಥ ವಿಕೆಟ್ನ ತಗೊಂಡಿದ್ರು ದಿಶಾ. ಹಾಗಾಗಿನೇ ಮೊದಲ ಓವರ್ನ ಜವಾಬ್ದಾರಿಯನ್ನ ಕೊಟ್ಟಿರೋದು ದಿಶಾಗೆ. ನಾಯಕಿ ಸಪ್ತಮಿ ಗೌಡ ಕ್ಯಾಚ್ ಬಿಟ್ಟಿರ್ಬೋದು, ಬಟ್ ರನ್ ಔಟ್. ಆಲ್ರೆಡಿ ಖುಷಿಯಿಂದ ಕುಪ್ಪಳಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ಗೆ ಹೋಗಿದ್ರು ಸಹ ರನ್ ಔಟ್. ದೂರದಿಂದನೇ ಹೇಳ್ಬೋದಾಗಿತ್ತು ಇದು ರನ್ ಔಟ್ ಅಂತ. ಬ್ಯಾಟರ್ ಕೂಡ ಕಾಯ್ತಾ ಇಲ್ಲ ಥರ್ಡ್ ಅಂಪೈರ್ ಡಿಸಿಷನ್ಗೆ. ಆಲ್ರೆಡಿ ಅವರು ವಾಪಸ್ ಹೋಗೋಕೆ ರೆಡಿ ಇದ್ದಾರೆ, ಬಟ್ ವೆಯ್ಟ್ ಮಾಡಬೇಕು ಬ್ಯಾಟರ್. ಇನ್ನು ಥರ್ಡ್ ಅಂಪೈರ್ಗೆ ರೆಫರ್ ಮಾಡಲಾಗಿದೆ, ಇನ್ನು ಔಟ್ ಅಂತ ಡಿಕ್ಲೇರ್ ಮಾಡಿಲ್ಲ. ವೆಯ್ಟ್ ಮಾಡಿ, ಅಲ್ಲೇ ಬ್ಯಾಟರ್ ಅಲ್ಲೇ ವೆಯ್ಟ್ ಮಾಡಿ. ಈ ಇಮೇಜಸ್ ಕಥೆ ಏನು ಹೇಳುತ್ತೆ ಅಂದರೆ ಇದು ಔಟ್ ಅಂತ. ಸೊ ಬ್ಯಾಟರ್ಗೆ ಗೊತ್ತಿತ್ತು, ಕರೆಕ್ಟಾಗಿ ಬಾಲ್ನ ಗ್ಯಾದರ್ ಮಾಡಿರೋದು ಬೌಲರ್ ಅವರು. ಹಾಗಾಗಿ ವಿಕೆಟ್ ಬಂದಿರೋದು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕನ್ನಡದ ಖ್ಯಾತ ಕಲಾವಿದ ಉಗ್ರ ಮಂಜು ಅವರು. ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಂಬರ್ 3 ಬ್ಯಾಟರ್ ಆಗಿ ಬಂದಿರೋದು ನಾಯಕಿ ನೀತು. ಯೂಶಲಿ ಓಪನಿಂಗ್ ಬ್ಯಾಟರ್ ಆಗಿ ಬರ್ತಾರೆ. ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ಇದ್ದಾರೆ. ರನ್ಔಟ್ ಅಲ್ಲೇ ಆಗಿದ್ದ ಕಾರಣ ಇಂಚರ ರನ್ಔಟ್ ಆದಂಥ ಬ್ಯಾಟರ್ ಪ್ರೀತಿ ಈಗ ಸ್ಟ್ರೈಕಲ್ಲಿ ಇರೋದು. ಬೌಂಡ್ರಿ. ಮಂಗಳೂರಿನ ಖಾತೆಯನ್ನು ಓಪನ್ ಮಾಡೋದು ಈ ಬೌಂಡ್ರಿ ಮೂಲಕ ಪ್ರೀತಿ. ನೋ ಬಾಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಎಕ್ಸ್ಟ್ರಾ ರನ್ ಆ್ಯಡ್ ಆಗೋದಲ್ಲದೆ ಎಕ್ಸ್ಟ್ರಾ ಡೆಲಿವರಿ ಕೂಡ ಸಿಗುತ್ತೆ ಇಲ್ಲಿ ಮಂಗಳೂರವ್ರಿಗೆ. ಆಲ್ರೆಡಿ ಒಬ್ಬರೇ ಓಡ್ತಾ ಇದ್ದಾರೆ. ಅದಾದ್ಮೇಲೆ ಲೇಟ್ ಆಗಿ ನೀಟು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಕೂಡ ಡೇಂಜರ್ ಎಂಡ್ ಅಲ್ಲಿ ಇಲ್ದಲೇ ಇರೋ ಕಾರಣ ಆರಾಮಾಗಿ ಸಿಂಗಲ್ ನ ಕಂಪ್ಲೀಟ್ ಮಾಡ್ತಾರೆ. ಚಿತ್ರದುರ್ಗದವ್ರು ಏನಾದ್ರೂ ಕ್ವಾಲಿಫೈ ಆಗ್ಬೇಕು ಅವರಿಂದ, ನೀತು ಅವರಿಂದ ದೊಡ್ಡ ಇನ್ನಿಂಗ್ಸ್ ಬೇಕು. ಪ್ರಾಕ್ಟೀಸ್ ಅಲ್ಲೆಲ್ಲ ಗ್ರೌಂಡ್ ಆಚೆ ಕ್ಲಿಯರ್ ಮಾಡ್ತಾ ಇದ್ರು ನೀತು. ಅದೇ ರೀತಿಯ ಅಂತ ದೊಡ್ಡ ಹೊಡೆತಗಳು ಬೇಕಾಗ್ತವೆ. ಅದೆಲ್ಲ ಗ್ರೌಂಡ್ ಆಚೆ ಕ್ಲಿಯರ್ ಮಾಡಿದ್ದು, ಇವಾಗ ಗ್ರೌಂಡ್ ಒಳಗೆ ಕ್ಲಿಯರ್ ಮಾಡಬೇಕು. ಡಾಟ್ ಬಾಲ್ ಮೂಲಕ ಒಳ್ಳೆ ಓವರ್ನ ಎಂಡ್ ಮಾಡ್ತಾರೆ ದಿಶಾ. 6ಕ್ಕೆ 1 ಮಂಗಳೂರು. ನೋ ಬಾಲ್ ಆಗಿತ್ತು, ಅದಕ್ಕೆ ಒಂದು ಎಕ್ಸ್ಟ್ರಾ ಡೆಲಿವರಿನ ಹಾಕಬೇಕಾಗಿರೋದು. ಈಗ ಮುಕ್ತಾಯ ಆಗುತ್ತೆ. ಸ್ಕೋರ್ನಲ್ಲಿ ಏನು ಬದಲಾವಣೆ ಇಲ್ಲ. ಒಳ್ಳೆ ಅಡಿಪಾಯ ಹಾಕೊಟ್ಟಿದ್ದಾರೆ ದಿಶಾ ಈ ಒಂದು ಡಿಫೆನ್ಸ್ಗೆ. ನೀತಿ ಓಡ್ಬೇಕಾದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಗೇಮ್ ನ ಬದಲಾಯಿಸಬಹುದು ನಾಯಕಿ. ಕ್ವಾಲಿಫೈಯರ್ 1 ಅಂತೂ ಕೋಲಾರ ವರ್ಸಸ್ ಬೆಂಗಳೂರು ಕ್ವೀನ್ಸ್ ಅಂತ ಇತ್ಯರ್ಥ ಆಗಿದೆ. ಎಲಿಮಿನೇಟರ್ ಪಂದ್ಯಕ್ಕೆ ಮೈಸೂರು ಜೊತೆ ಯಾರು ಆಡ್ತಾರೆ ಅದಕ್ಕೆ ಉತ್ತರ ಈ ಪಂದ್ಯ ಆಗ್ತಾ ಇದ್ದಂಗೆ ಸಿಗುತ್ತೆ. ಈ ಹಂತದಲ್ಲಿ 1 ಓವರ್ ಆದಮೇಲೆ ಬೆಳಗಾವಿ ಅಂತ ಅನಿಸ್ತಾ ಇದೆ. ರೇಸ್ ನಲ್ಲಿರೋದು ಚಿತ್ರದುರ್ಗ ಕ್ವೀನ್ಸ್.
ಅಮೃತ ಎರಡನೇ ಓವರ್ನ ಮಾಡೋದಕ್ಕೆ ಬರ್ತಾ ಇರೋದು. ಫುಲ್ ಟಾಸ್ ಮೇಲೋಗಿದೆ, ನಾಯಕಿ ನೋಡ್ತಾರೆ 6. ಅದು ಕಂಬಕ್ಕೆ ಬರೆದಿರೋದ್ರಿಂದ 4 ಅಂತ ಹೇಳ್ತಾ ಇರೋದು ಅಂಪೈರ್. ಆ ಕಂಬದ ಪಕ್ಕಕ್ಕೆ ಫುಲ್ ಟಾಸ್ ಹೋಗಿದ್ರೆ 6 ಅಂತ ಕೊಟ್ಟಿರೋರು. ಪ್ರೀತಿ ಅವರ ಬ್ಯಾಟಿಂದ ಬಂದಂತಹ ಬೌಂಡ್ರಿ ಅದು. ನಾಯಕಿ ಈಗ ಸ್ಟ್ರೈಕ್ ನಲ್ಲಿ, ನೋ ಬಾಲ್, 1 ರನ್ ಎಕ್ಸ್ಟ್ರಾ ಸೇರ್ಪಡೆ ಆಗುತ್ತೆ. ಚಿತ್ರದುರ್ಗ ಅವರ ಭವಿಷ್ಯ ನಿಂತಿರದೆ ನೀತು ಅವ್ರ ಮೇಲೆ. ಸ್ಟಾರ್ ಬ್ಯಾಟರ್ ನೀತು, ನಾಯಕಿ ಸ್ಟ್ರೈಕ್ ನಲ್ಲಿ. ಬೆಳಗಾವಿ ಅವ್ರು ಗೆದ್ರೆ ಸ್ವಶಕ್ತಿಯಿಂದ ಅವರು ಕ್ವಾಲಿಫೈ ಆಗ್ತಾರೆ ಮುಂದಿನ ಹಂತಕ್ಕೆ, ಅಂದ್ರೆ ಎಲಿಮಿನೇಟರ್ಗೆ. ಇದೆ ಹೇಳ್ತಾ ಇದ್ದಿದ್ದು, ಆಚೆ ಕಳಿಸ್ತಾರೆ ಅಂತ. ಇದನ್ನ ಪ್ರಾಕ್ಟೀಸ್ ಮಾಡಿರೋದು. 6. ಈ ಟೂರ್ನಮೆಂಟ್ ಮಾಡಿದಾಗ ಬೌಂಡ್ರಿ 4 ಅಂತ ನಿರ್ಧಾರವನ್ನ ಕೊಟ್ಟಿದ್ದು ಅಂಪೈರ್. ಇಲ್ಲಿ ಡಗ್ಔಟ್ ನಲ್ಲಿ 6, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಥರ್ಡ್ ಅಂಪೈರ್ ಹತ್ರ ಕೇಳಿ ಅಂತ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಅಂತಾನೆ ಅನ್ಸಿದ್ದು, 6 ಅದು. ಬಿದ್ದು ಹೋಗಿದೆ ಸರ್. ಬಿದ್ದಿಲ್ಲ ನಮ್ಮ ಪ್ರಕಾರ ಬಿದ್ದಿಲ್ಲ. ಇನ್ನೊಂದು ಗಮನಿಸಬೇಕಾಗಿರೋದು, 6 ಹೊಡೆದ ತಕ್ಷಣ ಈ ರೀತಿಯಾಗಿ ಬ್ರೇಕ್ ಆದಾಗ ಸ್ವಲ್ಪ ಮೊಮೆಂಟಮ್ ಬ್ಯಾಟಿಂಗ್ ಸೈಡ್ ಅವ್ರಿಗೆ ಹೊಡೆತ ಬೀಳಬಹುದು. ಈ ಒಂದು ಸಣ್ಣ ಬ್ರೇಕ್. ಬಟ್ ಇನ್ನ ರೇಸ್ ಅಲ್ಲಿ ಇದ್ದಾರೆ ಮಂಗಳೂರು. ಸೊ 6 ಅಂತ ಇತ್ಯರ್ಥ ಆಗಿರೋದು ಮೊದಲನೇ ಬಾಲ್. ಸ್ಕೋರ್ ಕೂಡ ಬದಲಾಗಿದೆಯಾ ಹಾಗಾದ್ರೆ? 20 ತೋರಿಸ್ತಾ ಇದೆ. ತೋರಿಸುತ್ತೆ. 20ಕ್ಕೆ 9 ಬಾಲ್ಗಳ ನಂತರ ಇನ್ನೊಂದು ಬಿಗ್ ಹಿಟ್ ನ ಯತ್ನ. ಬ್ರೇಕ್ ಆದ್ಮೇಲೆ ಡಾಟ್ ಬಾಲ್ ಮೂಲಕ ಆರಂಭಿಸಿರೋದು ಅಮೃತ. 2 ಬಾಲ್ ಬಾಕಿ ಇದೆ ಈ ಓವರ್ನಲ್ಲಿ. ಚೇಸ್ ಮಾಡ್ತಾ ಇರೋದು 73. ಲೋ ಫುಲ್ ಟಾಸ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. ಆ ಮಿನಿ ಬ್ರೇಕ್ ಹೆಲ್ಪ್ ಮಾಡ್ತಾ ಇದೆ ಅಮೃತ ಅವ್ರಿಗೆ ಫೋಕಸ್ ನ ರೀಗೈನ್ ಮಾಡ್ಕೊಳ್ಳೋದಕ್ಕೆ. ರನ್ಔಟ್ ಆಗೋ ಸಾಧ್ಯತೆ. ಬಾಲ್ ಹಿಡಿಬೇಕು ಕೀಪರ್, ಬಟ್ ಜಸ್ಟ್ ಇನ್ ಟೈಮ್ ರೀಚ್ ಆಗಿರೋದು ಪ್ರೀತಿ ಅವರು. 2 ಓವರ್ ಮುಕ್ತಾಯ, 21. ಮುಖ್ಯವಾಗಿ ಸ್ಟ್ರೈಕ್ ನಲ್ಲಿ ನೀತು ಅವರಿದ್ದಾರೆ. 52 ರನ್ ಬೇಕು 3 ಓವರ್ನಲ್ಲಿ. ಮೊಟ್ಟ ಮೊದಲ ಗೆಲುವಿನತ್ತ ಮಂಗಳೂರ ಕನಸು. ಅದಕ್ಕಿಂತ ಹೆಚ್ಚಾಗಿ ಚಿತ್ರದುರ್ಗದವರು ಬೇಡ್ಕೋತಾ ಇರ್ತಾರೆ, ಇವ್ರು ಹೆಂಗಾದ್ರೂ ಮಾಡಿ ಗೆಲ್ಲಿ ಚೇಸ್ ಮಾಡಲಿ ಅಂತ. 2 ತಂಡ ಪ್ಲೇ ಆಫ್ ರೇಸ್ ನಲ್ಲಿ ಇರೋದು, ಬೆಳಗಾವಿ ಹಾಗೂ ಮಂಗಳೂರು, ಬೆಳಗಾವಿ ಹಾಗೂ ಚಿತ್ರದುರ್ಗ. ರೀಟಾ ಅವರು ಬಂದಿರೋದು ಈಗ ಬೌಲಿಂಗ್ಗೆ. ಒಳ್ಳೆ ಕೀಪಿಂಗ್ ಮಾಡಿದ್ರು. ನಿಮ್ಗೆ ಜ್ಞಾಪಕ ಇದ್ರೆ 3 ಕ್ಯಾಚ್ ಹಿಡಿದಿದ್ರು ಕಳೆದ ಮ್ಯಾಚ್ ಅಲ್ಲಿ ರೀಟಾ ಅವರು. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಕವಿತಾ ಅದೇ ಮ್ಯಾಚ್ ನಲ್ಲಿ. ಬಟ್ ಕವಿತಾ ಹಾಫ್ ಸೆಂಚುರಿ ಹೊಡೆದಿದ್ದ ಕಾರಣ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟಿದ್ರು. ಮತ್ತೊಂದು ನಿಧಾನಕ್ಕೆ ಹಾಕಿದ್ದಾರೆ, ರನ್ ಇಲ್ಲ. ಆ ಬ್ರೇಕ್ ಆದ್ಮೇಲಿಂದ ಕೇವಲ 1 ರನ್ ಬಂದಿರೋದು.
ಇವಾಗ ಮೇಲೋಗಿರೋದು ಕ್ಯಾಚ್. ನಾಯಕಿ ನೀತು ವಾಪಸ್. ಬೆಳಗಾವಿ ಟರ್ನೋರ್ನಲ್ಲಿ ಸಂತೋಷ, ಹರ್ಷ. ಬೆಳಗಾವಿ ತಂಡದ ಕೋಚ್ ಹರ್ಷ ಗೌಡ ಕೂಡ ಹರ್ಷ ಇದೆ. ಬಿಗ್ ಈಗ ಖುಷಿ ಆಗ್ತಿದೆ. ಬಿಗ್ ಹಿಟ್ಟರ್ ಅಂತ ಮಾತಾಡ್ತಾ ಇದ್ವಿ. ಅವ್ರನ್ನ ಔಟ್ ಎತ್ತಿದ ಮೇಲೆ ಸ್ವಲ್ಪ ಬೆಳಗಾವಿ ನಿಟ್ಟೂಸೂರ್ನ ಬಿಟ್ಟಿರೋದು. ಸಂಗೀತ ಹೊಸ ಬ್ಯಾಟರ್. ರೀತಾ ಅವರು ಅವರ ಒಳ್ಳೆ ಬೌಲಿಂಗ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯಲ್ಲೂ ಚೆನ್ನಾಗಿ ಮಾಡಿದ್ರು. ಫುಲ್ ಟಾಸ್ ಹಿಂಗಡೆ ಹೋಗಿರೋ ಕಾರಣ ಒಂದು ರನ್ ಡಿಕ್ಲೇರ್ಡ್ ಆಗಿ ಕೊಡ್ತಾರೆ. ಓಪನಿಂಗ್ ಬ್ಯಾಟರ್ ಪ್ರೀತಿ ಅವರು ತುಂಬಾ ಹೊತ್ತಿನಿಂದ ನಾನ್ ಸ್ಟ್ರೈಕರ್ ಎಂಡ್ನಲ್ಲೇ ಇದ್ರು. ಇವಾಗ ಅವರಿಗೆ ಸ್ಟ್ರೈಕ್ ಸಿಗುತ್ತೆ. ಐವತ್ತೊಂದು ರನ್ ಬೇಕು 14 ಬಾಲ್ ಅಲ್ಲಿ. ಒಂದು ಕಾಲ್ನ ಇಟ್ಟಿದ್ದಾರೆ ಎಲಿಮಿನೇಟರ್ ನಲ್ಲಿ ಬೆಳಗಾವಿ. ಒಂದು ಕಾಲ್ ಎಲಿಮಿನೇಷನ್ ನಲ್ಲಿ ಇಟ್ಟಿರೋದು ಚಿತ್ರದುರ್ಗ. ತಡೆದಿದ್ದಾರೆ. 3 ರನ್ನ ಸೇವ್ ಮಾಡ್ತಾರೆ. ಇನ್ನು ದೂರ ದೂರ ತಗೊಂಡೋಗ್ತಾ ಇದ್ದಾರೆ ಈ ಒಂದು ಟಾರ್ಗೆಟ್ ನ ರೀಚ್ ನಿಂದ. 13 ಬಾಲ್ ಅಲ್ಲಿ 50 ರನ್ ಬೇಕಾಗಿರೋದು. ಸ್ಟ್ರೈಕ್ ನಲ್ಲಿ ಸಂಗೀತ. 23.08 ರಿಕ್ವೈರ್ಡ್ ರನ್ ರೇಟ್, ಅಂದ್ರೆ ಪ್ರತಿ ಬಾಲು 4 ಬೇಕಾಗಿರೋದು. ಕೇವಲ 3 ರನ್ ಬಂದಿರೋದು ರೀತಾ ಅವರ ಓವರ್ ನಲ್ಲಿ. ಇದು ಕಡೆಯ ಡೆಲಿವರಿ. ಡಾಟ್ ಬಾಲ್. ಸಖತ್ ಒಳ್ಳೆ ಓವರ್, ಯಶಸ್ವಿ ಓವರ್ ರೀತಾ ಅವರಿಂದ. 24ಕ್ಕೆ 2 ಮಂಗಳೂರು ಕ್ವೀನ್ಸ್. ಅಂಡ್ ಚಿತ್ರದುರ್ಗದ ಓನರ್ ಮಣಿಕಂಠ ಪ್ರಸಾದ್ ಅವರು ಕೂಲ್ ಆಗಿ ನೋಡ್ತಾ ಇದ್ರೆ. ಮಣಿಕಂಠ ಪ್ರಸಾದ್ ಅವರು ಗ್ಯಾಲ್ ಕೂತ್ಕೊಂಡಿದ್ದಾರೆ. ಸೊ ಯಾವ ತಂಡ ಗೆಲ್ಲಬೇಕು, ಯಾವ ತಂಡ ಸೋಲ್ಬೇಕು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಕೂಲ್ ಆಗಿ ಚಿತ್ರದುರ್ಗದ ಓನರ್ ಬಹಳ ಕೂಲ್ ಆಗಿ ಕೂತಿದ್ದಾರೆ. ಮತ್ತೊಂದು ಡಾಟ್ ಬಾಲ್. ಕವಿತಾ ಗೌಡ ಕಳೆದ ಪಂದ್ಯದ ಸೂಪರ್ ಸ್ಟಾರ್. ಅತಿ ಹೆಚ್ಚು ರನ್ ಗಳಿಸಿರೋದು ಅವರೇ ಈ ಟೂರ್ನಮೆಂಟ್ ನಲ್ಲಿ. ಒಂದೇ ಪಂದ್ಯದಲ್ಲಿ 65 ರನ್ ಬಾರಿಸಿದ್ರು. ಏನ್ ಜೋರಾಗಿ ಎಸಿದ್ದಾರೆ ನೋಡಿ. ಒಳ್ಳೆ ಆಲ್ರೌಂಡರ್. ನೀತು ಅವರ 6 ಹೊಡೆದ್ರಲ್ಲ, ಅವಾಗ ಸ್ವಲ್ಪ ಬ್ರೇಕ್ ಆಗಿತ್ತಲ್ಲ, ಅದಾದ್ಮೇಲಿಂದ ಸಂಪೂರ್ಣವಾಗಿ ಮೊಮೆಂಟಮ್ ಶಿಫ್ಟ್ ಆಗಿರೋದು ಬೌಲಿಂಗ್ ಸೈಡ್ಗೆ. ಬೆಳಗಾವಿ ಒಂದೊಂದು ರನ್ ಯಾವುದೇ ರೀತಿಯ ಅಂತ ಹಾನಿ ಮಾಡೋದಿಲ್ಲ ಬೌಲಿಂಗ್ ಸೈಡ್ಗೆ. ಬ್ಯಾಟಿಗೆ ಟಚ್ ಆಗ್ದಲೇ ಇರೋ ಕಾರಣ ಲೆಗ್ ಬೈಸ್ ಆದ್ರಿಂದ ಒಂದೇ ಒಂದು ರನ್ನು ಸಿಗಲ್ಲ ಸಂಗೀತ ಅವ್ರಿಗೆ. ಅಷ್ಟು ಬಾಲ್ 6 ಹೋದ್ರೆ ಒಂದು ಚಾನ್ಸ್ ಇದೆ. ಇದು ಡಾಟ್ ಬಾಲ್. ಬೆಂಕಿ ಚೆಂಡುಗಳು ಕವಿತಾ ಅವರು ಎಸಿತಾ ಇರೋದು. ಬಾಲ್ ನ ಮುಟ್ಟಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಅಬ್ಬಾಬಾಬಾ, ಮುಟ್ಟಕ್ಕಾಗ್ತಿಲ್ಲ. ಫಾಸ್ಟೆಸ್ಟ್ ಬೌಲರ್ ಈ ಟೂರ್ನಮೆಂಟ್ ಅಲ್ಲಿ ಕವಿತಾ ಅವರು ಅಂತ ಅನಿಸ್ತಾ ಇದೆ. ಖುಷಿಯಾಗ್ಬಿಟ್ಟಿದ್ದಾರೆ ಬೆಳಗಾವಿ. ಸಿಕ್ತು ನಮಗೆ ಪ್ಲೇ ಆಫ್ ಸ್ಥಾನ ಅಂತ. ಮತ್ತೊಂದು ಡಾಟ್ ಬಾಲ್. ಅಲ್ಲಿ ಡಿಕ್ಲೇರ್ಡ್ ರನ್ ಒಂದು ಬರುತ್ತೆ. ಅತಿ ಕಡಿಮೆ ಮೊತ್ತ ಹೊಡೆದ ಮಂಗಳೂರು ಅವರೇ. ಒಂದು ಇನ್ನಿಂಗ್ಸ್ ಅಲ್ಲಿ 25, ಅದನ್ನ ದಾಟಿದ್ದಾರೆ. 4 ಓವರ್ ಮುಕ್ತಾಯ ಆದ್ಮೇಲೆ 26ಕ್ಕೆ 2. ಚಿತ್ರದುರ್ಗ ಅವರ ಕನಸನ್ನ ನುಚ್ಚು ನೂರು ಮಾಡಿದ್ದಾರೆ. ಅದಕ್ಕಾಗೇನೆ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ ಪಂದ್ಯವನ್ನ. ಬೆಳಗಾವಿ ಅವರು 3ನೇ ಗೆಲುವನ್ನ ದಾಖಲಿಸಿಕೊಳ್ಳೋದಲ್ದಲೆ ಎಲಿಮಿನೇಟರ್ ಕೂಡ ಪ್ರವೇಶ ಮಾಡ್ತಾರೆ. ಇನ್ನೊಂದೇ ಓವರ್ ಬಾಕಿ ಇರೋದು.
ಯಾವುದೇ ರೀತಿಯಾದಂತ ಒತ್ತಡ ಇಲ್ಲ. ಕೊನೆಯ ಓವರ್ ಹಾಕಕ್ಕೆ ಬರ್ತಿರುವಂತ ಜರ್ಸಿ ನಂಬರ್ 9 ರಿಟೈರ್ಡ್ ಔಟ್. ಹೊಸ ಬ್ಯಾಟರ್ ಅವರು ಜ್ಯೋತಿ ವ್ಯಾಸರಾಜ್ ಅವರು. 6 ಬಾಲ್ ಇದೆ. ಕೊನೆ ಓವರ್ ಹೊಸ ಬ್ಯಾಟರ್ ಕೂಡ ಅವಕಾಶ ನೀಡ್ತಾ ಇದ್ದಾರೆ ಮಂಗಳೂರವರು. ಸರ್ ಇಲ್ಲಿ ನಿಂತಿದ್ದೀರಲ್ಲ, ಪ್ಲೀಸ್ ನಮ್ಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಸರ್. ಇಲ್ಲಿ ನಮಗೆ ವೀವ್ ಆಗ್ತಾ ಇಲ್ಲ ನಮ್ಮ ಸ್ಕೋರರ್ಗೆ. ಫುಲ್ ಟಾಸ್ ಆದ್ರೂ ಕೂಡ ಡಾಟ್ ಬಾಲ್ ಆಗುತ್ತೆ. ಬೆಳಗಾವಿಗೆ ಕೊನೆ ಓವರ್ ಹಾಕುವಂತ ಜವಾಬ್ದಾರಿನ ಹೊರದು ಇವರೇ ಯಾವಾಗ್ಲೂ. ಯೋಗಿತಾ ಮತ್ತೊಂದು ಫುಲ್ ಟಾಸ್. ಈ ಬಾರಿ ಒಂದು ಡಿಕ್ಲೇರ್ಡ್ ರನ್ ಬಂದಿರೋದ್ರಿಂದ ಆರಾಮಾಗಿ ಓಡ್ಬೋದು. 1 ರನ್ ಡಿಕ್ಲೇರ್ಡ್ ರನ್, ಅದು ಸ್ಟ್ರೈಕ್ ಮಾತ್ರ ಬದಲಾಗುತ್ತೆ ಅಷ್ಟೇನೆ. ಇನ್ನೊಬ್ರು ಅರುಗೌಡ್ರು ಕೂಲ್ ಆಗಿ ಕೂತ್ಕೊಂಡಿದ್ದಾರೆ. ಬೆಂಗಳೂರು ಕ್ವೀನ್ಸ್ ನ ಮಾಲೀಕರು ಅರುಗೌಡ್ರು ಯೋಚನೆ ನಡೀತಾ ಇರುತ್ತೆ, ನಾವಂತೂ ಸೇಫ್ ಆಗಿದ್ದೀವಿ ಅಂತ ಕೂಲ್ ಆಗಿದ್ದಾರೆ. ಕ್ವಾಲಿಫೈಯರ್ 1 ನಲ್ಲಿ ಆಡ್ತಾರೆ ಬೆಂಗಳೂರು ಕ್ವೀನ್ಸ್ ಕೋಲಾರ್ ಕ್ವೀನ್ಸ್ ವಿರುದ್ಧ. 2 ತಂಡಗಳು ಯಾವುದೇ ಪಂದ್ಯವನ್ನ ಸೋತಿಲ್ಲ ಗ್ರೂಪ್ ಹಂತದಲ್ಲಿ. ಇದು ಒಳ್ಳೆ ಬಾಲ್, ಇದು ರನ್ ಅನ್ನ ಬಿಟ್ಕೊಳ್ತಾ ಇಲ್ಲ ಯೋಗಿತಾ. ಯೋಗ ಜರ್ಸಿ ನಂಬರ್ 9. 27 ಬಾಲಿಗೆ 27 ರನ್ ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಬೌಲಿಂಗ್ ಮಾಡಿದ್ದಾರೆ ಇವತ್ತು. ಫಸ್ಟ್ 2 ಓವರ್ ದುಬಾರಿ ಆದ್ರೂ ಕೂಡ ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿರೋದು. ಸೊ ಪ್ರಾವಿಡೆಂಟ್ QPL ಪ್ಲೇ ಆಫ್ ಲೈನಪ್ ಫೈನಲೈಸ್ ಆಗೋಗಿದೆ ಅಂತಾನೆ ಹೇಳ್ಬೋದು. ಈ ಹಂತದಲ್ಲಿ ಕ್ವಾಲಿಫೈಯರ್ 1 ಆಡ್ತಾ ಇರೋದು ಕೋಲಾರ್ ಹಾಗೂ ಬೆಂಗಳೂರು. ಅಂದ್ರೆ ಎಲಿಮಿನೇಟರ್ನ ಆಡ್ತಾರೆ ಮೈಸೂರು ಹಾಗೂ ಕೋಲಾರ್. ಬೆಳಗಾವಿ ಮತ್ತೆ ಡಾಟ್ ಬಾಲ್ ಇದು. 2 ಬಾಲ್ 46 ರನ್. ಮಂಗಳೂರು ಕ್ವೀನ್ಸ್ ಕಷ್ಟ ಆಗುತ್ತೆ ಇಲ್ಲಿ. ಮತ್ತೊಂದು ಡಾಟ್ ಬಾಲ್. ಗೆಲ್ಲೋದು ಖಚಿತ ಆದ್ರೂ ಕೂಡ ನಾಯಕಿ ಬಂದು ಹೇಳ್ತಾ ಇದ್ದಾರೆ ಫುಲ್ ಟಾಸ್ ಹಾಕ್ಬೇಡ, ವೈಡ್ ಹಾಕ್ಬೇಡ ಅಂತ. 2ನೇ ಅತಿ ಕಡಿಮೆ ಮೊತ್ತ ಕೂಡ ಮಂಗಳೂರದೇ ಆಗೋ ರೀತಿ ಕಾಣ್ತಾ ಇದೆ. 27 ರನ್ ಹೊಡೆದಿರೋದು. ಪಂದ್ಯ ಮುಕ್ತಾಯ ಆಗಿದೆ. ಎಲಿಮಿನೇಟರ್ ಆಡ್ತಾರೆ ಬೆಳಗಾವಿ ಕ್ವೀನ್ಸ್ ಮೈಸೂರು ವಿರುದ್ಧ. ಟೋನಿ ಸೆಲೆಬ್ರೇಷನ್ ಜೋರಾಗಿದೆ. ಮಂಗಳೂರು ಬೆಳಗಾವಿ 2 ತಂಡದವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ವನಿತಾ ಲೋಕೇಶ್ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತನುಷ್ ಅವ್ರ ಜೊತೆ. QPL ನ 10 ತಂಡಗಳಲ್ಲಿ ಒಬ್ಬರೇ ಮಹಿಳಾ ಓನರ್ ಇವರೇ. ಡಾಕ್ಟರ್ ವನಿತಾ ಲೋಕೇಶ್ ಅವರು ಕೂಡ ಎಂಜಾಯ್ ಮಾಡ್ತಾ ಇರೋದು ತನುಷ್ ಅವ್ರ ಜೊತೆ. ಬೆಳಗಾವಿ ಮಂಗಳೂರು ಎಂತ ಮ್ಯಾಚ್. ನಿರೋಷ
ಬಳ್ಳಾರಿ ಟೀಮ್ನ ನಿರೋಷ ದಯವಿಟ್ಟು ಬರಬೇಕು ಸ್ಟೇಜ್ ಹತ್ರ. ಒಂದೇ ಸೆಕೆಂಡ್. ಬಳ್ಳಾರಿ ಟೀಮ್ನ ನಿರೋಷ, ಪ್ಲೇಯರ್ ನಿರೋಷ ಸ್ಟೇಜ್ ಹತ್ರ ಬರಬೇಕು. ಟೀಮ್ ಬಳ್ಳಾರಿ ನಿರೋಷ, ಪ್ಲೇಯರ್ ನಿರೋಷ ಸ್ಟೇಜ್ ಹತ್ರ ಬರಬೇಕು ಈ ಕೂಡಲೇ. ಹಾಗೆ ಜಸ್ಟ್ 1 ಮಿನಿಟ್. ಹಾಗೆ ನಮ್ಮ ವೇದಿಕೆ ಮೇಲೆ ಇಲ್ಲಿ ಗ್ಯಾಲರಿಲಿ ಚಿತ್ರದುರ್ಗ ಹುಲಿ ಡ್ಯಾನ್ಸ್. ಇದು ಹಬ್ಬರಿ ಹಬ್ಬ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಹಬ್ಬ ನಡೀತಾ ಇದೆ. ಇದು ಚಾಂಪಿಯನ್ ಕೋರಮಂಗಲದ ಇಂಡೋರ್ ಸ್ಟೇಡಿಯಂ ತುಂಬ ಎಂತ ಅದ್ಭುತವಾದಂತ ಕ್ಷಣಗಳು. ಮಾಲೂರು ಎಂತಹ ಅದ್ಭುತ ಸೆಲೆಬ್ರೇಷನ್. ನೀವೆಲ್ಲರೂ ಕಾರಣಕರ್ತರು. ಸ್ವಸ್ತಿಕ್ ಆರ್ಯ ಅವರು, ಸಚಿನ್ ಮಹದೇವ್ ಅವರು, ಪ್ರೇಮ್ ಮಾಲೂರು, ಭವ್ಯ ಗೌಡ, ರೂಪಿಕ ಅವರು, ಇವರೆಲ್ಲರೂ ಕಾರಣಕರ್ತರು. ನಮ್ಮ ಮಹೇಶ್ ಅಣ್ಣ, ಪ್ರಮೋದಣ್ಣ, ಇದು QPL ಅಂದ್ರೆ ಸೆಲೆಬ್ರಿಟಿಗಳನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಹಬ್ಬ ಮಾಡ್ತಾರೆ ಈ ಕ್ವೀನ್ಸ್ ಪ್ರೀಮಿಯರ್ ಲೀಗ್. ಆಹಾ, ಸಂತೋಷದಿಂದ ಇರುವಂತಹ ನಮ್ಮ ಬೆಳಗಾವಿ ಕ್ವೀನ್ಸ್ ಹಾಗೂ ಮಂಗಳೂರು ಕ್ವೀನ್ಸ್ ಅವರಿಗೆ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್. ಒಂದಂತೂ ಸತ್ಯ, ಮಂಗಳೂರು ಟೀಮ್ ಇದ್ದಾಗ ಸೋತ ಟೀಮ್ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಅಷ್ಟು ಎಂಜಾಯ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಶಬೀರಾ ಇನ್ನೊಂದ್ಸಲ ಹೌದು, ಚಾಂಪಿಯನ್ಸ್. ನಮ್ಮಿಂದ ಯಾರಾದರೂ ಲೈಕ್ ನಾವು ವಿನ್ ಆದ್ರೂ ಇಲ್ಲ, ದಟ್ ಇಸ್ ಓಕೆ. ಬಟ್ ನಮ್ಮಿಂದ ಎಷ್ಟೋ ಜನ ನಕ್ಕಿದ್ದಾರೆ. ಅಂಡ್ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಿನ್ನಿಂಗ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆರ್ ಮಂಗಳೂರು ಕ್ವೀನ್ಸ್. ಥ್ಯಾಂಕ್ ಯು ಸೋ ಮಚ್. ವಿ ಈ ಜೋಶ್ ಇದೇ ತರ ಇರಲಿ. ಫೈನಲ್ಸ್ ಮ್ಯಾಚ್ ಅಲ್ಲೂ ನೀವು ಇದೇ ತರ ಎನರ್ಜಿ ಎಲ್ರಿಗೂ ತುಂಬಬೇಕು. ಶೋರ್ ಅಲ್ಲ? ಡನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸಪ್ತಮಿ ಅವರೇ. ಈಗ ಪ್ಲೀಸ್ ಬೆಳಗಾವಿ ಟೀಮ್ಸ್ ಲೀಗಿಂದ ನೆಕ್ಸ್ಟ್ ಮುಂದಿನ ಹೆಜ್ಜೆಯನ್ನ ಇಡ್ತಾ ಇದ್ದೀರಾ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಗೋಸ್ಕರ ಅಲ್ಲಿ ಬೌಂಡ್ರಿ ಸಿಕ್ಸ್ ಅಂತ ಕಿರುಚಾಡ್ತಾ ಇದ್ರು. ಸೊ ನಿಮ್ಮೆಲ್ಲರ ಅಭಿಮಾನಿಗಳಿಗೋಸ್ಕರ ತುಂಬಾ ಜನ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಇವತ್ತು. ನಮ್ಗೆಲ್ರಿಗೂ ಥ್ಯಾಂಕ್ ಯು. ನೀವೆಲ್ರೂ ಒಂದೊಂದು ಬಾಲ್ಗೂ ಕಿರ್ಚಾಡಿದ್ರಿ, ಇಷ್ಟು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಮೈ ಎಂಟೈರ್ ಟೀಮ್. ಥ್ಯಾಂಕ್ಸ್ ಟು ದ ಓನರ್. ಥ್ಯಾಂಕ್ಸ್ ಟು ದ ಕೋಚಸ್. ನೆಕ್ಸ್ಟ್ ಮ್ಯಾಚಸ್ ವಿ ವಾಂಟ್ ಟು ಕಾನ್ಸಂಟ್ರೇಟ್. ಶೋರ್. ಥ್ಯಾಂಕ್ ಯು ಸೋ ಮಚ್. ಡನ್. ಅಲ್ಲಿ LED ವಾಲ್ ಇದೆ ಬಾಯ್ಸ್. ಸರ್ ಸ್ವಲ್ಪ ಅಂಡ್ ಇಲ್ಲಿ ನಮ್ಮ QPL ಅಲ್ಲಿ ಅರುಗೌಡ್ರ ಪಾರ್ಟ್ನರ್ ಆಗಮಿಸಿಕೊಂಡಿರೋ ರವಿಕುಮಾರ್ ಅವರು. ರವಿಕುಮಾರ್ ಸರ್, ಸ್ವಾಗತ ಸುಸ್ವಾಗತ. ನಮ್ಮ ಅರುಗೌಡ್ರ ಪಾರ್ಟ್ನರ್ ಅವರು, ಸ್ನೇಹಿತರು, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ರವಿಕುಮಾರ್ ಅವರಿಗೆ.